ಯೋಗ ಮಾಡಿ ಆರೋಗ್ಯವಾಗಿರ್ತೀರಾ ಹ್ಮ್. ಅಂತ. ನಿಮ್ ಮಾನಸಿಕ ಸ್ಥಿತಿ ಹೇಗಿದೆಯಾ? ನನಗೆ ಅನ್ಸಿತ್ತು ಎಲ್ರ ಕೈಲೂ ಆಗಲ್ಲ. ಈಗ ಅಲ್ಲ, ಎಷ್ಟೋ ಜನ ಅಲ್ಲ ನೋಡ್ತೀವಿ. ಕಾವ್ಯ. ಇದು ಇಟ್ಸ್ ಹಾ ಪ್ಯೂರ್ಲಿ ಮೆಂಟಲ್ ಸ್ಟೇಟ್. ಹಾ ನೀವ್ ಮಾನಸಿಕವಾಗಿ ಹೇಗಿದ್ದೀರಾ? ಹಾ ನೀವ್ ಮಾಡೋ ಕೆಲ್ಸದಲ್ಲಿ ನಿಮ್ಗ್ ನೆಮ್ಮದಿ ಬಂದಿದೆ ಅಂತ ಹ್ಮ್ ಹೇಳಿದ್ರೆ ಆಯ್ತು ಅಷ್ಟೇ. ನೀವ್ ದೊಡ್ಡ ಯೋಗಿಗಳಂತಾನೆ ಲೆಕ್ಕ. ಜಗತ್ನಲ್ಲಿ ನೀವ್ ಹೇಳಿದ್ದನ್ನ ಅಟ್‌ಲೀಸ್ಟ್ ಒಂದ್ 10 ಜನ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಯು ಆರ್ ದ ಮೋಸ್ಟ್ ಪವರ್‌ಫುಲ್ ಪರ್ಸನ್. ಸೂಪರ್. ಸತ್ಯವಾಗ್ಲೂ ಹೇಳ್ತೀನಿ. ಓದೋದು ಇಂಡಿಯಾಲಿ, ಬದುಕೋದು ಯುಎಸ್ ಅಲ್ಲಿ. ಅಲ್ಲಿ ಎಲ್ಲ ಸಂಪಾದನೆ ಮಾಡ್ಬಿಟ್ಟು ರಿಟೈರ್ಮೆಂಟ್ ಸಾಯೋ ಟೈಮಲ್ಲಿ ಬಂದ್ಬಿಟ್ಟು ಇಲ್ಲಿ ಜಮೀನ್ ತಗೊಳ್ಳೋದು. ಮೊದ್ಲು ನಿಮ್ ಸುತ್ತಮುತ್ತ ಬದಲಾಗಬೇಕು. ಮನೆಯವ್ರು ಬದಲಾಗ್ತಾರೋ ಇಲ್ಲೋ ಗೊತ್ತಿಲ್ಲ. ಸಂಸಾರದಲ್ಲಿರಿ, ಆದ್ರೆ ಸಂಸಾರವನ್ನು ನಿಮ್ಮೊಳಗೆ ತಗೋಬೇಡಿ. ಜಗತ್ತಲ್ಲಿರಿ, ಜಗತ್ತನ್ನ ನಿಮ್ಮೊಳಗೆ ಬಿಟ್ಕೋಬೇಡಿ. ನಮ್ಮ ಆತ್ಮನೇ ದೇವ್ರು, ದೇಹನೇ ದೇವಸ್ಥಾನ. ಮತ್ತ ಈ ದೇವಸ್ಥಾನನ ಹೌದು, ನೀಟಾಗಿ ಇಟ್ಕೊಂಡ್ರೆ ಹೌದು, ಆತ್ಮ ಪರಮಾತ್ಮನ ಕಡೆ ಹೋಗುತ್ತೆ ಖಂಡಿತ. ನೀಟಾಗಿ. ಈ ದೇಹ ನೀಟಾಗಿ ಇಟ್ಕೊಳ್ಳೋಕೆ ನಾವು ಆಸನಗಳನ್ನ ಮಾಡ್ಬೇಕು. ಎಲ್ಲರಿಗೂ ನಮಸ್ಕಾರ. ಅಂತಃಕರಣ ಎಪಿಸೋಡ್ 2 ಇವತ್ತು ನಮ್ಮ ಜೊತೆಗಿದ್ದಾರೆ ಹರ್ಷ ನಾಗರಾಜ್. ಹರ್ಷ ಯೋಗ ಫೌಂಡರ್ ಹರ್ಷ ನಾಗರಾಜ್ ಅವರು. ಅಂಡ್ ಹರ್ಷ ಸರ್, ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಜನಗಳಿಗೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಆ, ತಂದೆ ತಾಯಿ ಬೆಂಗಳೂರು, ನನ್ನ ತಾಯಿ ಹಾಸನಲ್ಲಿ ಹುಟ್ಟು ಬೆಳೆದಿದ್ದು. ನಮ್ಮ ತಂದೆ ಬೆಂಗಳೂರಿನವರೇ. ಅವ್ರ ತಂದೆ ಎಲ್ಲ. ನಮ್ಮ ತಾತ ಮೈಸೂರು ಮಹಾರಾಜರ ಕಾಲದಲ್ಲಿ ತಹಶೀಲ್ದಾರ್ ಆಗಿದ್ರು ಅವಾಗ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ನಮ್ಮ ತಂದೆ ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲೇ. ಸೊ ನಾ ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲೇ. ಎಲ್ಲ ಪೂರ್ತಿ ಫ್ಯಾಮಿಲಿ ತುಂಬ ಇಂಜಿನಿಯರ್ಗಳೆಲ್ಲ. ಸೊ ಸಹಜವಾಗಿ ಅದಕ್ಕೆ ಕಳಿಸಿದ್ರು. ಸ್ಕೂಲು ಕಾಲೇಜೆಲ್ಲ ಇಲ್ಲೇ ಬೆಂಗಳೂರಲ್ಲೇ. ಆದ ನಂತರ ಇಂಜಿನಿಯರಿಂಗು ಇಲ್ಲೇ ಮುಗೀತು. BE ಮುಗಿಸಾದ ನಂತರ ಎಲ್ಲ ಸಹಜವಾಗಿ ಎಲ್ಲ ಹೆಂಗೆ ಮಕ್ಕಳು ಬೆಳಿತಾರೆ ಹಂಗೆ ಬೆಳೆಸಿದ್ರು. ಇಂಜಿನಿಯರಿಂಗ್ ಆಯಿತು. ಅದಾದಮೇಲೆ ಮಾಸ್ಟರ್ಸ್ ಮಾಡಿದೆ ಯೋಗ ಆ್ಯಂಡ್ ಇಂಡಿಯನ್ ಫಿಲಾಸಫಿ ಮೇಲೆ. ಸೊ ಅದು ಎರಡು ವರ್ಷ. ಅದಾದಮೇಲೆ ಯೋಗದ ಎಲ್ಲ ಕಾರ್ಯಕ್ರಮಗಳು ಒಂದು ಕಡೆಯೇ ಶುರುವಾಯಿತು. ಸಂಸ್ಥೆಯನ್ನು ಶುರು ಮಾಡಿದೆ. ಅದು ನಡೀತಾ ಬಂತು. ಎಲ್ಲ ಏನೇನು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಂಬಂದಿದ್ದೀನಿ. ಎಲ್ಲ ಯೋಗದ ಮೂಲವನ್ನು ಇಟ್ಕೊಂಡು ಅನುಸರಿಸ್ತಾ ಬಂದ್ವಿ. ಅದಾದ ನಂತರ ಕೋವಿಡೆಲ್ಲ ಆಯಿತು. ಅದಾದಮೇಲೆ ಇನ್ನೊಂದು ಮಾಸ್ಟರ್ಸ್ ಮಾಡೋಕ್ಕಂತ ಜರ್ಮನಿಗೆ ಹೋದೆ. ಅದು ಇನ್ನೊಂದು ಮಾಸ್ಟರ್ಸ್ ಆಯಿತು. ಯಾಕೋ ಇರಬೇಕಂತ ಅನ್ನಿಸ್ಲಿಲ್ಲ. ಆಫೀಸ್ಗೆ ಬಂದೆ. ಮತ್ತೆ 0 ಶುರು ಮಾಡಿದೆ. ಸೊ ಇವಾಗ ಯೋಗ ಒಂದು ಸಂಸ್ಥೆ ಆಗಿ ಪರಿವರ್ತನೆಗೊಂಡಿದೆ. ಉಳ್ಕೊಂಡು ಬೆಂಗಳೂರು ಒಂಥರ ಬೇಸಿತ್ತು ಹಾಗೆ ನಮಗೆ. ಸೊ ಎಲ್ಲ ಕೆಲಸ ಕಾರ್ಯಗಳು ಮಾಡಲಿಕ್ಕೆಲ್ಲ ಪಕ್ಕ ಬೆಂಗಳೂರು ಹುಡುಗ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ವಿವರಿಸಿದ್ದಕ್ಕೆ ಜನಗಳಿಗೆ. ಆ್ಯಂಡ್ ಹರ್ಷ ಸರ್, ನಿಮಗೆ ನೀವು ಯೋಗದಲ್ಲಿ ಗುರುತಿಸ್ಕೊಂಡಿದ್ದೀರ ಆಲ್ರೆಡಿ. ಸೊ 16 ವರ್ಷ ಎಕ್ಸ್ಪೀರಿಯನ್ಸ್ ನಿಮಗಿದೆ ಯೋಗದಲ್ಲಿ ಅಂತಂದರೆ, ಯೋಗ ಮಾಡ್ಕೊಂಡು ಬರ್ತಾ ಇದ್ದೀರಾ. ಈ ಯೋಗ ನಿಮ್ಮ ಜೀವನಕ್ಕೆ ಬಂದಿದ್ದು ಹೇಗೆ? ಅಂದರೆ ನೀವು ಹೇಗೆ ಇನ್ಸ್ಪೈರ್ ಆದ್ರಿ, ನಾನು ಯೋಗ ರೂಲ್ಗೆ ಹೋಗಬೇಕು, ಯೋಗ ಚೂಸ್ ಮಾಡಿದ್ದು ಹೇಗೆ ನೀವು? ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಒಂದು ನಮ್ಮ ತಂದೆ ತಾಯಿ ನಮಗೇನು ಹೇಳ್ಕೊಡ್ತಾ ಬರ್ತಾರೆ ಚಿಕ್ಕದ್ರಿಂದ, ಅದು ಒಂದು ದಟ್ಸ್ ಅ ಪಾತ್ ಆಫ್ ನಾಲೆಜ್. ಅದು ಒಂದು ಜ್ಞಾನದ ಹಾದಿ. ನನ್ನ ಅಭಿಪ್ರಾಯದ ಪ್ರಕಾರ ಪ್ರತಿಯೊಬ್ಬರು ಒಂದಲ್ಲ ಒಂದು ವೇಷ ಕೊಟ್ಟಿರ್ತಾರೆ ಆಯಿತಾ. ಅದನ್ನು ಚಿಕ್ಕ ವಯಸ್ಸಲ್ಲಿ ಕಂಡಿಡ್ಕೊಳ್ಳೋಕೆ ಎಲ್ಲರಿಗೂ ಆಗೋದಿಲ್ಲ. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ವರ್ಷಗಳು ಸಮಯ ಬೇಕಾಗತ್ತೆ. ಚಿಕ್ಕದ್ರಲ್ಲೇ ನೋಡಿದ್ರೆ ಯಾರಾದರೂ ಸರಿಯಾಗಿ ಮಾರ್ಗದರ್ಶನ ಕೊಟ್ಟರು ಅಂತ ಹೇಳಿದ್ರೆ ಚಿಕ್ಕದ್ರಲ್ಲೇ ಮಕ್ಳಿಗೆ ಗೊತ್ತಾಗುತ್ತೆ. ಆಯಿತು, ನಾನು ಈ ಹಾದಿಯಲ್ಲೇ ಹೋಗಬೇಕು, ಈ ಕೆಲಸಗಳನ್ನೇ ಅನುಸರಿಸ್ಬೇಕು, ನಾನು ಹುಟ್ಟಿರೋ ಕಾರಣನೇ ಇದು ಅಂತ. ಸೋಲ್ ಪರ್ಪಸ್. ಎಲ್ಲರೂ ಒಂದಲ್ಲ ಒಂದು ಉದ್ದೇಶ ಸೋಲ್ ಕೊಟ್ಟಿರ್ತಾರೆ. ಪರ್ಪಸ್. ಎಲ್ಲರೂ ಇಡೀ ಜಗತ್ತೆಲ್ಲ ಇಂಜಿನಿಯರ್ಸ್ ಆಗಬೇಕು, ಇಡೀ ಜಗತ್ತೆಲ್ಲ ಡಾಕ್ಟರ್ ಆಗಬೇಕಂತ ಹೇಳಿದ್ರೆ ಅರ್ಥನೇ ಇಲ್ಲ. ನಮ್ಮ ಕರ್ನಾಟಕದಲ್ಲೂ ಹಂಗೆ, ಬೆಂಗಳೂರಲ್ಲಿ ಹಾಗೆ ಆಗ್ತಾರಲ್ವಾ. ಹೌದು. ಎಷ್ಟೊಂದು ಹಾದಿಗಳಿದೆ. ವಿ ಹ್ಯಾವ್ ನ್ಯೂಮರಸ್ ಪಾತ್ ಆಫ್ ನಾಲೆಜಸ್. ಅದನ್ನ ಯಾರು ಅನುಸರಿಸೋದೇ ಇಲ್ಲ. ಎಲ್ಲ ಹಿಂಡಾಗೆ ಪೆದ್ರನ್ನು ತಯಾರು ಮಾಡ್ತಾ ಇದ್ದಾರೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ. ಅಂದರೆ ನನಗೆ ಅನಿಸಿದ್ದು, ನಾವು ಏನೇ ಎಜುಕೇಟೆಡ್ ಆದರೂ, ಏನೇ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರು ಚಿಕ್ಕ ಏಜಲ್ಲಿ, ಅದು ನಮ್ಮದು ಒಂದು ಸೋಲ್ ಪರ್ಪಸ್ ನಮಗೆ ಮೆಚ್ಯೂರಿಟಿ ಬರ್ತಿದ್ದಂಗೆ ನಾವು ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಈಗ ಎಕ್ಸಾಂಪಲ್, ನೀವು ಇಂಜಿನಿಯರಿಂಗ್ ಮಾಡಿ ಯೋಗಕ್ಕೆ ಟರ್ನ್ ಆದ್ರಿ. ಈ ಥರ ಎಕ್ಸಾಂಪಲ್ಸ್ ತುಂಬ ಇದೆ ಅಲ್ಲ? ಸಾಕಷ್ಟಿದೆ. ನಿಮ್ಗೆ ಗೊತ್ತಾಗುತ್ತೆ ಆಯಿತಾ. ನೀವೇ ಹೊರಗೆ ಒಂದು ಆಗ್ತಾ ಇರುತ್ತೆ, ಒಳಗೆ ಒಂದು ಆಗ್ತಾ ಇರುತ್ತೆ. ನೀವು ಒಳಗೆ ಆಗ್ತಾ ಇರೋದ್ ಕಡೆ ಗಮನ ಕೊಡೋಕೆ ಶುರು ಮಾಡಿದ್ರೆ ಸಹಜವಾಗಿ ನಿಮಗೆ ಗೊತ್ತಾಗುತ್ತೆ. ಆಯಿತು, ನಾನು ಯಾವ ಹಾದಿಯಲ್ಲಿ ಹೋಗಬೇಕು, ಯಾವ ಕಡೆ ಹೋಗಬೇಕು, ಯಾವ ಜನಗಳ ಹತ್ರ ಪರಿಚಯ ಮಾಡಿಕೊಂಡ್ರೆ ನಾನು ಬೆಳಿತೀನಿ, ಯಾರ ಹತ್ರ ಇದ್ದರೆ ನನಗೆ ನೆಮ್ಮದಿ ಸಿಗುತ್ತೆ, ಯಾವ ಪರಿಸರದಲ್ಲಿ ನಾವು ಬೆಳಿಬೇಕು, ಹೆಂಗೆ ಬೆಳಿಬೇಕು, ಎಲ್ಲಿ ಖುಷಿ ಸಿಗುತ್ತೆ, ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಸೊ ನಾವು ಜೀವನ ಮಾಡ್ತಾ ಇದ್ರ ಕಡೆ ಗಮನ ಕೊಡೋಕೆ ಬಂದರೆ
ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಆಯ್ತು, ನಾನು ಹುಟ್ಟಿರೋದೇ ಈ ಹಾದಿಯನ್ನ ಅನುಸರಿಸಕ್ಕೆ ಅಂತ. ಅದೆಷ್ಟೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿರೋರ ಒತ್ತಡಕ್ಕಾಗಿರ್ಬೋದು ಅಥವಾ ಸುತ್ತಮುತ್ತ ಯಾರಿರ್ತಾರೆ ಅವ್ರುಗಳಿಂದ ಎಷ್ಟೊಂದು ಸತಿ ಗೊತ್ತಾಗಲ್ಲ ನಿಮ್ಗೆ. ಆಯ್ತು, ನಾನು ಏನು ಹಾದಿಯಲ್ಲಿ ಅನುಸರಿಸ್ಕೊಂಡು ಹೋಗ್ಬೇಕು ನನ್ನ ಜೀವನವನ್ನ ಅಂತ. ನಾವು ಹೋಗ್ಬೇಕು ಅಂದ್ರೆ ಬಿಡೋದಿಲ್ಲ ನಮ್ಮ ಸುತ್ತಮುತ್ತ. ಅದು ಇಲ್ಲ ನೀನ್ ಇದೇ ಮಾಡ್ಬೇಕು, ಇದನ್ನೇ ಮಾಡು ಅಂತ ಹೇಳೋರು ಜಾಸ್ತಿ ಇರ್ತಾರೆ. ಅವ್ರು ಹೇಳ್ತಾರೆ ಆಯ್ತಾ, ಆದ್ರೆ ಯಾರು ನಿಮ್ ತಲೆ ಗುಂಡಿಟ್ಟು ಹೇಳಿಲ್ಲ. ಆಯ್ತು, ಇದನ್ನೇ ಅನುಸರಿಸಿ ಅಂತ ಯಾರು ಹೇಳಿದ್ರ? ಮಾತ್ನಲ್ಲಿ ಹೇಳ್ತಾರೆ. ಪೇರೆಂಟ್ಗಳು ಅದೇ ಇವಾಗ ತಂದೆ ತಾಯಿಗಳು ಹೇಳ್ತಾರೆ ಆಯ್ತಾ, ಅನುಸರಿಸೋ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಬೇಕಾದ್ರೆ ಹೇಳ್ಬೋದು. ಆದ್ರೆ ಆ ಥರ ಆಯ್ತಾ ಗುಂಡಿಟ್ಟು ಹೇಳಲ್ಲ, ಇಲ್ಲೇ ಅನ್ಸಸ್ತು ಅಂತ. ಸೊ ಅಂದ್ರೆ ನಾವು ಸ್ವಲ್ಪ ವೀಕ್ ಆಗಿದ್ವಿ ಅಂತಾನೆ ಅರ್ಥ. ನಾವ್ ಯಾವಾಗ ಗಟ್ಟಿ ಆಗ್ತೀವಿ, ನಾವ್ ಯಾವಾಗ ಎದ್ದು ನಿಲ್ತೀವಿ, ಎಲ್ಲರೂ ಸುಮ್ನೆ ಯಾವಾಗ ಆಗ್ತಾರೆ, ಅವಾಗ ಆ ಹಾದಿ ನಮ್ದು ಅಂತ ಹೇಳ್ಬೋದು. ಇವಾಗ ನನಗೆ ಯಾರೋ ಬಂದ್ಬಿಟ್ಟು ಹೇಳ್ತಾರೆ ಆಯ್ತಾ, ಆಯ್ತು ಇದನ್ನ ಅನುಸರಿಸ್ಕೊಂಡು ಹೋಗಿ, ಇದನ್ನ ಯೋಗದಲ್ಲಿ ಇದು ಮಾಡಿ, ನಾನು ಯಾರನ್ನು ಮಾತು ಕೇಳಲ್ಲ. ಏನಕ್ಕಂದ್ರೆ ಗುರುಗಳಂತ್ರ ಒಬ್ರು ಇರ್ತಾರೆ. ಅವ್ರದ್ದು ಒಂದು ಪರಂಪರೆ ಬಂದಿರುತ್ತೆ, ವರ್ಷಾನುಗಟ್ಲೆಯಿಂದ ಹೇಗೆ ಅನುಸರಿಸ್ಕೊಂಡ್ ಬಂದಿರ್ತಾರೆ ಅಂತ. ಸಹಜವಾಗಿ ಅವ್ರ ಮಾತು ಕೇಳ್ತೀನಿ. ಅದೇ ರೀತಿ ಎಲ್ಲಾರ್ಗು ಒಂದಲ್ಲ ಒಂದು ಉದ್ದೇಶಕ್ಕೆ ಹುಟ್ಟಿರ್ತೀವಿ ನಾವು. ಆ ಉದ್ದೇಶದ ಅನುಗುಣವಾಗಿ ನಾವು ಕೆಲಸಗಳನ್ನ ಮಾಡ್ಕೋತಾ ಹೋದಾಗ ನಾವು ಬೆಳೀತಾ ಹೋಗ್ತೀವಿ. ನಮ್ಗೆ ಇಷ್ಟ ಇಲ್ದಿರೋ ಕಡೆ, ಇಷ್ಟ ಇಲ್ಲದಿರುವ ಜನದ ಜೊತೆ ಇತ್ತು ಇಷ್ಟ ಇಲ್ದರೆ ಕೆಲಸ ಮಾಡಿದ್ರೆ ಜೀವನದಲ್ಲಿ ನೆಮ್ಮದಿಯಾಗಿರಕ್ಕೆ ಹೇಗೆ ಸಾಧ್ಯ? ಆಗೋದಿಲ್ಲ. ಸೊ ಇವಾಗ ನಾನು ಯೋಗ ಮಾಡ್ಕೊಂಡ್ ಬಂದಿದ್ದೀನಿ, ಆಯ್ತು ಇಷ್ಟು ವರ್ಷ ಆಯ್ತು. ಇವಾಗ ಇದರಿಂದ ಇನ್ನ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ವರ್ಷ ಕಳೆದ್ವಿ ಅನ್ನೋಕ್ಕಿನ್ನ ಮಾನಸಿಕವಾಗಿ ನಾವು ಅಷ್ಟು ವರ್ಷಗಳಲ್ಲಿ ಹೇಗೆ ಮುಂದೆ ಹೋದ್ವಿ ಅದು ಮುಖ್ಯ. ಇವರೆಲ್ಲ ಹೇಳ್ತಾರೋ ನಾನು ಇಷ್ಟು ವರ್ಷದಿಂದ ಜೀವನ ಮಾಡ್ತಾ ಇದ್ದೀನಿ. ಇವತ್ತು ಯಾರೋ ಬೆಳಗ್ಗೆ ಬಂದಿದ್ರು, ನಾನು 30 ವರ್ಷದಿಂದ ಮಾಡ್ಕೊಂತ ಬರ್ತಾ ಇದೀನಿ, ಅಲ್ಲ 50 ವರ್ಷದಿಂದ ಬದುಕಿದ್ದೀನಿ ಅಂತ. 50 ವರ್ಷದಿಂದ ಬದುಕಿದ್ದೀರಾ ನೀವು, ಜ್ಞಾನೋದಯ ಆಗೋಯ್ತಾ ನಿಮ್ಗೆ? ಇಲ್ಲ. ಅವ್ರು ಕೇಳಿದ್ರು, ನೀವು 15 ವರ್ಷದಿಂದ ಮಾಡ್ತಾರೆ, ಇನ್ನೂ ನಮ್ ಜಗತ್ತಿಗೆ ಪ್ರಸಿದ್ಧನೇ ಆಗಿಲ್ಲ ಅಂತ. ನಾನು ಅವ್ರಿಗೆ ಅದೇ ಹೇಳ್ದೆ, 50 ವರ್ಷದಿಂದ ಬದುಕ್ತಾ ಇದ್ರ, ಇನ್ನೂ ನಿಮ್ಗೆ ಲೈಫಲ್ಲಿ ಜ್ಞಾನೋದಯ ಆಗಿಲ್ವಾ? ಯಾರಿಗೆ ಅಡ್ವೈಸ್ ಮಾಡ್ತಾ ಇದ್ರಿ? ಅರ್ಧ ತಿಳಿದವರು ಎಲ್ಲ ತಿಳಿದವ್ರ ಹತ್ರ ಬಂದ್ ಮಾತಾಡಿದಾಗ ಇವಾಗ ನಾವು ಅವ್ರಿಗೆ ಏನ್ ಹೇಳಕ್ಕಾಗತ್ತೆ? ಅವ್ರಿಗೆ ಹೇಗಿರಕ್ ಆಗ್ಬಿಡ್ಬೇಕು. ಒಬ್ಬೊಬ್ರದ್ದು ಹಾದಿ ಒಂದೊಂದಿರತ್ತೆ. ಇವಾಗ ನಾನ್ ಕಂಡ್ಕೊಂಡೆ ಅಂತ ಆಯ್ತು, ನಾನು ಯೋಗದಲ್ಲಿ ಮುಂದೆ ಹೋಗ್ಬೇಕು, ಇದನ್ನ ಕಲಿಬೇಕು, ಇದನ್ನ ಹಂಚ್ಕೋಬೇಕು. ಇವಾಗ ಯಾವಾಗ ನಾನು ಅನುಸರಿಸಿರೋ ಹಾದಿನಲ್ಲಿ ನನಗೆ ಪರಿಪೂರ್ಣತೆ ಅನ್ನೋದು ಬರುತ್ತೆ, ಸಹಜವಾಗಿ ನನ್ಗನ್ಸುತ್ತೆ ಇಲ್ಲಪ್ಪ ನಂತರನೇ ಸಾಕಷ್ಟು ಜನ ಇರ್ತಾರೆ. ಇವಾಗ ನಾನಿದ್ದೀನಿ ಅಂತ ಹೇಳಿದ್ರೆ ನಂತರ ಲಕ್ಷಾಂತರ ಜನ ಇರ್ತಾರೆ. ನಾನು ಅವ್ರನ್ನ ಮುಟ್ಟಿದ್ರೆ ಸಾಕು. ಇವಾಗ ಉದಾಹರಣೆಗೆ ಶಿಕ್ಷಣ ಪದ್ಧತಿ ಮಾಡಿದ್ದಾರೆ. ಇದು ನಮ್ಮ ಭಾರತದಲ್ಲಿರುವ ಶಿಕ್ಷಣ ಪದ್ಧತಿ ಇದು ನಮ್ದಲ್ಲ. ಬ್ರಿಟಿಷರು ಇನ್ಫ್ಲೂಯೆನ್ಸ್ ಮಾಡಿದ್ದು. ಅವ್ರು ತಂದು ಸಾವಿರಾರು ಗುರುಕುಲಗಳನ್ನ ಹೊಡೆದಾಕಿದ್ರು. ಅವರು ಮೆಕಾಲೆ ಅಂತ ಒಬ್ಬ ಇದ್ದಾನೆ, ನೀವು ನೋಡಿ ಅವ್ನು ಯಾರಂತ ಗೊತ್ತಾಗತ್ತೆ. ಲಕ್ಷ ಗುರುಕುಲಗಳನ್ನ ಹೊಡೆದಾಕಿದ್ರು. ಗುರುಕುಲಗಳು ಭಾರತದ ಬ್ಯಾಕ್ ಬೋನು. ಇವಾಗ ಮೂಳೆನೆ ಬೆನ್ಮೂಳೆ ಹೊಡೆದ್ರೆ ಮನುಷ್ಯಂದು ನಿಲ್ಲಕ್ ಆಗಲ್ಲ. ಇಲ್ಲಿ ಹೊಡೆದಾಕಿದ್ರು, ಇವಾಗ ಅಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ ನಾ ಹೇಳಿದ್ದು. ಸೊ ಅವ್ರ ಪದ್ಧತಿ ತಗೊಂಬಂದು ಇಲ್ಲಿ ಬಿಟ್ರು, ನಮ್ಮ ಪದ್ಧತಿನ ಅವ್ರು ತಗೊಂಡ್ ಹೋಗ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಇವಾಗ ಎಲ್ಲ ಶಿಕ್ಷಣ ಪದ್ಧತಿಯ ಮೂಲ ಉದ್ದೇಶ ಆಯ್ತು ಮಕ್ಕಳುಗಳು ಸ್ವತಂತ್ರವಾಗಿ ಬೆಳಿಬೇಕು ಅಂತ. ಇವಾಗ ಎಲ್ಲಿ ಮಕ್ಕಳುಗಳ ಮುಖದಲ್ಲಿ ಕಳೆನೇ ಇಲ್ಲ, ಆ ಚೈತನ್ಯ ಅನ್ನೋದೇ ಇಲ್ಲ ಮಕ್ಕಳಲ್ಲಿ. ಹಿಂಗ್ ವರ್ಷಾನ್ಗಟ್ಲೆ ಓದ್ಕೊಂಬಂದು ಪೆದ್ರಿಗಳು ಕ್ರಿಯೇಟ್ ಆಗ್ತಾ ಇರ್ಬೇಕಾದ್ರೆ ಯಾರಾದ್ರೂ ಒಬ್ಬರಾದ್ರೂ ನಿಂತು ಆಯ್ತು ಇದು ಒಂದೇ ಶಿಕ್ಷಣ ಅಂದ್ರೆ ಒಂದೇ ಹಾದಿ ಅಲ್ಲ. ಇವಾಗ ನಾಟ್ ಎವ್ರಿ ಒನ್ ಇಸ್ ಮೆಂಟ್ ಫಾರ್ ಸ್ಕೂಲಿಂಗ್ ಸಿಸ್ಟಮ್ ದಟ್ ಇಸ್ ದೇರ್. ಸೊ ಶಿಕ್ಷಣ ಬೇಕು, ಶಿಕ್ಷಣದ ಜೊತೆಗೆ ಯೋಗಾಭ್ಯಾಸ, ಅಲ್ಲ, ಗುರುಕುಲ ಖಂಡಿತ ಇದನ್ನ ಅಳವಡಿಸ್ಕೋಬೇಕು. ಇದೆಲ್ಲಾನು ನಾವು ಮುಂಚೆ ಎಲ್ಲ ಇದ್ದಿದ್ದೇ ಹೀಗೆ. ಇದನ್ನ ಅನ್ಸರಿಸ್ತಿಲ್ಲ. ಇವಾಗ ನೋಡಿ, ಒಂದ್ 20-22 ವರ್ಷ ಆದ್ರೆ ಒಂದ್ ಡಬ್ಬ ಡಿಗ್ರಿ ಬರುತ್ತೆ ಅಲ್ವಾ? ಆ ಡಿಗ್ರಿ ಬಂದು ಯಾರಿಗೂ ಕ್ಲಾರಿಟಿ ಇಲ್ಲ ಲೈಫಲ್ಲಿ ಏನ್ ಮಾಡ್ಬೇಕಂತ. ಸ್ಕೂಲ್ಗೆ ಬೇಕಾದ್ರೆ 20 ವರ್ಷ ಹೋಗ್ತಾರೆ, 22 ವರ್ಷ ಹೋಗ್ತಾರೆ, ಕಲಿತಾರೆ, ಬೇಡದರ ಸರ್ಟಿಫಿಕೇಟ್ ತಗೊಂಡು ಬೀರುಲ್ ಇಡ್ತಾರೆ. ಆದ್ರೆ ನಿಜವಾದ ಜೀವನದಲ್ಲಿ ನಿಜವಾದ ಅನುಭವಗಳನ್ನ ಅನುಭವಿಸಿ ನೀವ್ ಏನ್ ಮಾಡ್ಬೇಕು ಅದನ್ನ ಮಾಡಿ ಅಂತ ಹೇಳಿದ್ರೆ ಯಾರು ಮಾಡಲ್ಲ. ಎಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಭಯದಿಂದ ಎಲ್ಲ ಸಿಸ್ಟಮ್ ಅಲ್ಲಿ ಸೇರ್ಕೋತಾ ಇದಾರೆ. ಅದರಿಂದ ಹೊರಗೆ ಬಂದು ನಿಂತು ಜೀವನವನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ರೆಡಿನೇ ಇಲ್ಲ ಯಾರು. ಎಲ್ಲಾರಂಗಿರೋಣ ಏನ್ ನೀವೇನು ಕುರಿ ಮಂದೇನಾ? ಇದು ಮನುಷ್ಯರು ತಾನೇ ನೀವೆಲ್ಲ. ಕುರಿ ಆದ್ರೆ ಆಯ್ತು ಗುಂಪಲ್ಲಿ ಹೋಗಿ ಅಂತ ಹೇಳ್ಬೋದು. ಈ ಮನುಷ್ಯರು ಎಲ್ಲ ಕುರಿಗಳು ಹೆಂಗ್ ಬದುಕ್ತಾ ಇದಾರೆ? ಈ ಇಂಥವ್ರಿಗೆ ಏನ್ ಹೇಳಕ್ಕಾಗತ್ ನಾವು?
ಯೋಗ ತಗೊಂಬನ್ನಿ ಆಯ್ತು, ಯೋಗ ಒಳ್ಳೇದು, ಜಗತ್ತಲ್ಲಿರೋರೆಲ್ಲ ಯೋಗ ಮಾಡಿ ಅಂತ ನಾ ಹೇಳ್ತಾ ಇಲ್ಲ. ನೋಡಿ, ಎಲ್ಲ ಮಕ್ಕಳು ಒಂದೇ ಅಲ್ಲ. ಒಂದು ಕ್ಲಾಸಲ್ಲಿ ನೀವು 60 ಜನ ಮಕ್ಳನ್ನ ಕೂರಿಸ್ಬಿಟ್ಟು ಬರೀ ಒಂದು ರೀತಿ ಪಾಠ ಮಾಡಿದ್ರೆ ಅರ್ಥ ಇದೆಯಾ? ಅದಕ್ಕೆ ಒಬ್ಬನೇ ಟಾಪರ್ ಆಗೋದು. ಸ್ಕೂಲ್ಗಳೆಲ್ಲ ನೋಡ್ತೀರಾ, ಯಾರನ್ನೋ ಮಲ್ಟಿಪಲ್ ಟಾಪರ್ಸ್ ಆಗೋದು ನೋಡಿದೀರಾ? ಇವಾಗ ಮೊನ್ನೆ CT ಎಲ್ಲ ಬಂತು, ಒಬ್ಬನೇ ಟಾಪರ್ ಆಗೋದು. 10-20 ಜನ ಒಂದೇ ಸತಿ ಒಂದೇ ರ್ಯಾಂಕ್ ತೆಗಿಯೋದು ನೋಡಿದೀರಾ? ಇಲ್ಲ. ಒಬ್ಬೊಬ್ರದ್ದು ಮಾನಸಿಕ ಸ್ಥಿತಿ, ಒಬ್ಬೊಬ್ರು ಮಕ್ಳು ಪ್ರಕೃತಿ, ಆಸೆಗಳು ಮತ್ತೆ ಶಕ್ತಿ ಒಂದೊಂದ್ರಲ್ಲಿರತ್ತೆ. ಅದ್ರ ಅನುಸಾರ ಮಾಡಬೇಕು. ಅದೇ ಸರಿ ಇಲ್ಲ ಇವ್ರುಗಳಲ್ಲಿ. ಆ ಶಿಕ್ಷಕರು ಏನು ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಡ್ತಾ ಇರೋದಕ್ಕೂ ಅವ್ರ ಜೀವನದ ರೀತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನೀವು ಯಾರಿಗಾದ್ರೂ ಒಬ್ರಿಗೆ ಹೇಳ್ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನನ್ನಲ್ಲಿರೋ ಶಕ್ತಿ ಅವನಲ್ಲಿ ಹೋಗ್ತಾ ಇದೆ ಅನ್ನೋ ಮನೋಭಾವನೆಯಿಂದ ಜ್ಞಾನವನ್ನು ಹಂಚ್ಕೋಬೇಕು. ಇವಾಗ ನಾನು ಯೋಗ ಹಂಚ್ಕೋತೀನಿ ಆಯ್ತಾ, ಇವರು ನನ್ನಂಗಾಗ್ಲಿ ಅನ್ನೋ ಅಭಿಲಾಷೆಯಿಂದ ಹಂಚ್ಕೋತೀನಿ. ಸುಮ್ಮನೆ ಅವ್ರು ಬರ್ತಾ ಇದ್ರೆ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತ ಇಲ್ಲ. ಆಮೇಲೆ ಇದು ಯೋಗಕ್ಕೆ ಒಂದೇ ಸೀಮಿತ ಅಲ್ಲ. ನೀವು ಯಾವುದೇ ಹಾದಿಯಲ್ಲಿ ನೀವು ಅನುಸರಿಸ್ಕೊಂಡ್ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವೇನಾದ್ರೂ ಹಂಚ್ಕೋತೀರಾ, ಆಯ್ತು ಇವ್ರು ಉದ್ಧಾರ ಆಗ್ಲಿ, ಇವರಿಂದ ಜಗತ್ ಅಭಿವೃದ್ಧಿ ಆಗ್ಬೇಕು, ಸುತ್ತಮುತ್ತ ಬದಲಾವಣೆ ಬರಬೇಕು, ಈ ಮನೋಭಾವನೆಯಿಂದ ಹೇಳ್ಕೊಡ್ಬೇಕು. ನೀವು ಯಾವುದೇ ಜ್ಞಾನವನ್ನು ಹಂಚ್ಕೋತೀರಾ ಅಂತ ಹೇಳಿದ್ರೆ ಅದನ್ನು ಯಾರು ಮಾಡ್ತಾನೆ ಇಲ್ಲ. ಹಿಂಡಾಗೆ ಪೆದ್ದಂಗೆ ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಇಡೀ ಭವಿಷ್ಯನೇ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ರೆ, ಆಸಕ್ತಿ ಇಲ್ಲದಿರೋ ವಿಷಯಗಳನ್ನು ಮಕ್ಕಳು ತಗೊಂಬಂದಿಟ್ಟಾಗ ಸಹಜವಾಗಿ ಹೋಗೋದಲ್ಲ. ಈ ಮಕ್ಕಳಲ್ಲಿ ಆಸಕ್ತಿ ಬರಬೇಕು ಅಂದ್ರೆ ಏನ್ ಬರ್ಬೇಕು? ಮಕ್ಳನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಇವರು ಮಕ್ಕಳನ್ನ ಅರ್ಥ ಮಾಡ್ಕೋತಾ ಇಲ್ಲ ಯಾರು, ಆಯ್ತಾ? ಹಿಂಡಾಗ ಸುಮ್ಮನೆ ನಾವು ಪೆದ್ರಂಗೆ 20 ವರ್ಷ ಸ್ಕೂಲ್ಗೆ ಹೋದ್ವಿ, ನೀವು ಹೋಗಿ. ಅರ್ಥ ಇದೆಯಾ ಅದ್ರಲ್ಲಿ? ನಾವೇನ್ ಸಬ್ಜೆಕ್ಟ್ಸ್ ಓದ್ತಾ ಇದೀವಿ ಅದೇ ಓದ್ತಾ ಇದಾರೆ ಅವ್ರಿನ್ನ. ಅಂದ್ರೆ ಇವಾಗ ಒಂದು ಭಯ ಇರುತ್ತೆ ಪೇರೆಂಟ್ಗಳಿಗೆ, ನಾವು ಓದಿದೀವಿ ನೀವು ಓದಿ, ನೀವು ಓದಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ? ಎಲ್ಲ ಅದೇ ಹೇಳ್ತಿರೋದು, ಏನ್ ಭಯ ಪಟ್ಕೊಳ್ಳೋದು ಏನಿದೆ? ಇವಾಗ ನೀವು ಒಂದು ಉದಾಹರಣೆ ಹೇಳ್ತೀನಿ ಕಾವ್ಯ. 20 ವರ್ಷ ನೀವು ಕಳಿಸ್ತೀರ, 22 ವರ್ಷ ಶಾಲೆಗೆ ಕಳಿಸ್ತೀರ ಮಕ್ಕಳಿಗೆ. ನೀವು ಎಷ್ಟೇ ಅವ್ರಿಗೆ ಏನೇ ಫೋರ್ಸ್ ಮಾಡಿ ಕಳ್ಸಿದ್ರು ಅದಾದ್ಮೇಲೆ ಅವ್ರು ನಿಮ್ಮ ಮಾತು ಕೇಳೋದೇ ಇಲ್ಲ. ಅದ್ರ ಬದಲು ಸುಮ್ಮನೆ ಮುಂಚೆನೆ ನೀವು ಅವ್ರ ಮಾತು ಕೇಳ್ಬೋದಾಗಿತ್ತಲ್ವಾ? ಅವ್ನು 14 ವರ್ಷದವನೇ, ಅವ್ರು ಕ್ರಿಕೆಟ್ ಅವ್ರು ಇದ್ದಾನೆ, ಅವ್ನು ವೈಭವ್ ಸೂರ್ಯವಂಶಿ ಅಂತ ಏನೋ IPL ಅಲ್ಲಿ ಆಡ್ತಾ ಇದ್ದಾನೆ. ಹಿ ಈಸ್ ದ ಓನ್ಲಿ 14-year-old ಗೈ ಹೂಸ್ ಪ್ಲೇಯಿಂಗ್ ಓವರ್ ದರ್. 14 ವರ್ಷಕ್ಕೆ IPL ಟೀಮಲ್ಲಿ ಆಡ್ತಾ ಇದ್ದಾನೆ. ಏನಕ್ಕೆ? ಏನು ಬೇರೆ ಅವರೆಲ್ಲ ಬಂದು ಎನ್ಕರೇಜ್ ಮಾಡ್ತಾರೆ, ಅವ್ರ ತಂದೆ ತಾಯಿ ಎನ್ಕರೇಜ್ ಮಾಡಿದ್ರು. ಇವಾಗ ಕ್ರಿಕೆಟ್ ಒಂದೇ ಅಲ್ಲ, ಹಂಗಂತ ಎಲ್ಲರೂ ಕ್ರಿಕೆಟ್ ಕಳ್ಸಿ ಅಂತ ನಾ ಹೇಳ್ತಾ ಇಲ್ಲ. ಒಬ್ಬೊಬ್ರು ಮಕ್ಕಳಿಗೆ ಒಂದೊಂದ್ರ ಶಕ್ತಿ ಒಂದೊಂದ್ರಲ್ಲಿರುತ್ತೆ. ಅದನ್ನ ತಂದೆ ತಾಯಿ ಆದವರು, ಶಿಕ್ಷಕರಾದವರು, ಅವ್ರ ಸುತ್ತಮುತ್ತ ಇರೋರು ಗಮನಿಸಿ ಪ್ರೋತ್ಸಾಹಿಸಿ ಅದನ್ನ ಮುಂದುವರಿಸಿ ಅಂತ ಹೇಳ್ಬೇಕು. ಇವಾಗ ನಾವ್ ಹೇಳ್ಬೋದು, ಏನಕ್ಕೆ ಎಲ್ಲಾ 14 ವರ್ಷದ ಮಕ್ಕಳು ಅವನಂಗ್ ಆಡ್ತಾ ಇಲ್ಲ ಅಂತ ಹೇಳಿದ್ರೆ, ಮಕ್ಳಿಗೆ ಗೊತ್ತಿರೋದಿಲ್ಲ. ಶಿಕ್ಷಕರಾಗಿ ನಾವ್ ಅದನ್ನ ಹೇಳ್ಕೊಡ್ಬೇಕು, ಇಲ್ಲ ತಂದೆ ತಾಯಿಯ ಆಗಿ ಮಾರ್ಗದರ್ಶನ ಕೊಡ್ಬೇಕು. ನೀವು ನಿಮ್ ಜಗತ್ತಲ್ಲಿ ಇವ್ರ ಜಗತ್ತಲ್ಲಿ ಇವ್ರು ಇರ್ತಾರೆ, ಇವ್ರು ಕೆಲಸ ಮಾಡ್ಕೋತಾ ಇರ್ತಾರೆ, ಅಲ್ಲಿ ಆಫೀಸ್ಗೆ ಹೋಗ್ತಾರೆ, ಇಲ್ಲಿ ಮನೆಗೆ ಬಂದಾಗ ಲ್ಯಾಪ್ಟಾಪ್ ಅಲ್ಲಿ ಇರ್ತಾರೆ. ಮಕ್ಳ ಕಡೆ ಯಾರು ಗಮನ ಕೊಡ್ತಾರ ಅವಾಗ? ಇವಾಗಿರೋ ಅಂತ ಲೈಫ್ ಸ್ಟೈಲು ಅಂಡ್ ಫಾಸ್ಟ್ ಲೈಫ್ ಅಲ್ಲಿ ಸೊ ಮಕ್ಳ ಮೇಲೆ ಮನೆಯಲ್ಲಿ ಇದ್ರೂ ಯಾರು ಗಮನ ಮಕ್ಳೇ ಮಾಡ್ಕೋಬಾರ್ದು ಹಾಗಾದ್ರೆ. ಸತ್ಯ ನೋಡಿ, ನೀವು ಮಕ್ಕಳನ್ನ ಈ ರೀತಿ ಸಾಕ್ಲಿಲ್ಲ ಅಂತ ಹೇಳಿದ್ರೆ, ನನ್ನ ಅಭಿಪ್ರಾಯ, ಯು ಆರ್ ಅನ್ಫಿಟ್ ಟು ಬಿ ಎ ಪೇರೆಂಟ್. ಇವಾಗ ನೀವೊಂದ್ ಜೀವ ಜಗತ್ತಿಗೆ ತಂದಿರಾ ಅಂತ ಹೇಳಿ ಸುಮ್ನೆ ನನ್ಗೊಂದ್ ಧೈರ್ಯನೇ ಇಲ್ಲ. ಅದು ಜೀವನ ಜಗತ್ತಿಗೆ ತರ್ತೀರಾ ಅಂತ ಹೇಳಿದ್ರೆ ಅದಕ್ಕಿನ್ನ ದೊಡ್ಡ ಕೆಲ್ಸ ಏನೂ ಇಲ್ಲ. ಊರೆಲ್ಲ ಉದ್ಧಾರ ಮಾಡಕ್ ಹೋಗ್ತಾರೆ, ಮನೇಲಿರೋ ಮಕ್ಳು ಉದ್ಧಾರ ಆಗ್ಬೇಕಲ್ವ ಮೊದ್ಲು. ಎಲ್ಲರೂ ಚೆನ್ನಾಗಿರ್ಲಿ, ಜಗತ್ ಚೆನ್ನಾಗಿರ್ಲಿ, ನಿಮ್ ಸುತ್ತಮುತ್ತ ಇರೋರು ಮೊದಲು ನೆಮ್ಮದಿಯಾಗಿರ್ಬೇಕು. ಯಾಕಂದ್ರೆ ನಿಮ್ಗೂ ಗೊತ್ತು, ಯಾರೇ ಎಷ್ಟೇ ತಲೆ ಮೇಲೆ ಹೊಡೆದಾಡ್ಕೊಂಡಿದ್ರು ಜಗತ್ ಬದಲಾಗಲ್ಲ. ಇನ್ನ ದಿನದಿಂದ ದಿನ ಹಾಳಾಗ್ತಾನೆ ಹೋಗುತ್ತೆ. ಯಾಕೆ ತಲೆ ಚಚ್ಕೋತೀರಾ? ಅದಕ್ಕೆ ಅಲ್ವಾ ಎಲ್ಲರೂ ಸ್ವಂತ ಮನೆ ಅಂತ ಕಟ್ಕೊಳ್ಳೋದು. ಯಾಕೆ ಗೊತ್ತು, ಅವ್ರು ಜಗತ್ತೆಲ್ಲ ನಾನು ಬದಲಾಯಿಸಕ್ಕಾಗಲ್ಲ ಅಂತ ಒಂದ್ ಕಡೆ ಮನೆ ಕಟ್ಕೋತಾರೆ, ನೆಮ್ಮದಿಯಾಗಿ ಒಂದ್ ಕಡೆ ಇರ್ತಾರೆ. ಇವಾಗ ಮನೆ ಕಟ್ಬಿಟ್ಟು ದಾರಿಲಿ ಹೋಗೋರ್ನೆಲ್ಲ ಕರ್ಕೊಂಡ್ ಮನೇಲಿ ಇಟ್ಕೊಂಡು ಅವ್ರು ಯಾರು ನೋಡಿದೀರಾ ಆತರ? ಮತ್ತೆ ಸುಮ್ನೆ ಇವರೆಲ್ಲ ಹೇಳೋದು ಸೇವೆ ಹಂಗೆ ಹಿಂಗೆ ಅಂತ. ಎಲ್ಲಾರ್ಗು ಅವ್ರದೇ ಒಂದ್ ಸ್ಪೇಸ್ ಬೇಕು. ನನ್ ಮನೆ, ನನ್ ಜಾಗ, ನಾನಿರ್ತೀನಿ. ಇದು ಸ್ವಾರ್ಥ ಇಲ್ಲ ಇದ್ರಲ್ಲಿ, ಯಾಕಂದ್ರೆ ಅವ್ರಿಗೂ ಅರ್ಥ ಆಗಿದೆ. ಒಬ್ಬೊಬ್ರು ವ್ಯಕ್ತಿಗಳ ಗುಣಗಳು, ಒಬ್ಬೊಬ್ಬ ವ್ಯಕ್ತಿಗಳ ಅನುಭವ ಒಂದೊಂದಿರತ್ತೆ. ಎಲ್ಲಾರ್ನೂ ಬದಲಾಯಿಸಕ್ ಆಗದೇ ಇಲ್ಲ. ಯೋಗ ನಿಮ್ ಲೈಫ್ ಡೈರೆಕ್ಷನ್ಸ್ ನ ಬದಲಾಯಿಸಿದ್ ಹೇಗೆ ಅನ್ನಿಸ್ತು ನಿಮ್ಗೆ? ಆ ಯೋಗ ಓದ್ರಿ, ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಸೊ ಕಲ್ತ್ರಿ. ಯೋಗ ಕಲ್ತ ಮೇಲೆ ಹೇಗೆ ಡೈರೆಕ್ಷನ್ಸ್ ಚೇಂಜ್ ಆಯ್ತು ನಿಮ್ದು? ಒಬ್ಬೊಬ್ರಿಗೆ ನಾನು ಅವಾಗಲೇ ಹೇಳ್ದಂಗೆ ಜೀವನದಲ್ಲಿ ಒಂದೊಂದು ಹಾದಿ
ಅಂತಾನೆ ಹುಟ್ಟು ಬರೋದು ಆಯ್ತಾ ಹ್ಮ್ ಸತ್ಯವಾಗ್ಲೂ ಹ್ಮ್ ನೀವು ಭಾರತದಲ್ಲಿ ಹುಟ್ಟಿರ್ತೀರಾ ಅಂತ ಹೇಳಿದ್ರೆ ಒಂದೇ ಹಾದಿ ಎಲ್ಲರಿಗೂ ಅನುಸರಿಸ್ಬೇಕು ಅಂತ ಹ್ಮ್ ಅಂಥದ್ದು ಇಲ್ಲ. ನಿಮ್ಮ ಹಾದಿ ಏನು ಅಂತ ನೀವು ಕಂಡ್ಕೋಬೇಕು. ನೀವು ಹ್ಮ್ ಅದು ಗೊತ್ತಾಯ್ತು ನಿಮಗೆ ಅಂತ ಹೇಳಿದ್ರೆ ಅರ್ಧ ಕೆಲಸ ಮುಗ್ದಂಗೆ ಹ್ಮ್ ಅಥವಾ 25% ಕೆಲಸ ಮುಗ್ದಂಗೆ. ಇವಾಗ ನೀವು ಹುಟ್ತಾ ಬೆಳಿತಾನೆ ನಿಮಗೆ ನೀವು ಶಾಲೆಲೆಲ್ಲ ಹೋಗಿರ್ತೀರ ಆಯ್ತಾ, ನಿಮ್ಗೆ ಗೊತ್ತಾಗತ್ತೆ ನೀವು ಶಾಲೆಯ ಸಮಯ ಕಳೆಯೋಕ್ಕೆ ಶುರು ಮಾಡ್ತೀರಾ ಅಥವಾ ನಿಮ್ಮ ಸುತ್ತಮುತ್ತ ಇವ್ರ ಜೊತೆ ಸಮಯ ಕಳೆಯೋಕ್ಕೆ ಶುರು ಮಾಡ್ತೀರಾ ಅಂತ ಹೇಳಿದ್ರೆ ಏನೋ ಮಿಸ್ ಆಗ್ತಾ ಇದೆ ಅಂತ ಅನ್ಸಿರುತ್ತೆ. ಫ್ಯಾಮಿಲಿಲಾಗಿರ್ಬೋದು ಅಥವಾ ನಿಮ್ಮದೇ ಆಗಿರ್ಬೋದು. ಅದನ್ನು ಹೊರಗಡೆ ಹುಡ್ಕೋಕ್ಕಿಂತ ಒಳಗೆ ಹುಡ್ಕಿದ್ರೆ ಒಳ್ಳೆಯದು. ಯಾಕಂದರೆ ಆ ಥರ ಏನಾದ್ರು ಆಗ್ತಾ ಇದೆ ಅಂತ ಹೇಳಿದ್ರೆ ಹೊರಗಡೆ ಏನೂ ಸರಿ ಇಲ್ಲ ಅಂತ ಅಲ್ಲ, ಒಳಗೇನೋ ಸರಿ ಇಲ್ಲ ಅಂತ. ಹ್ಮ್ ಸೊ ಯಾವಾಗ ನಾವು ಹೊರಗಡೆ ನೆಮ್ಮದಿ ಹುಡ್ಕೊಂಡು ಹೋಗೋಕ್ಕೆ ನಿಲ್ಲಿಸ್ಬಿಟ್ಟು ಒಳಗಡೆ ಹುಡ್ಕೋಕೆ ಶುರು ಮಾಡ್ತೀವಿ, ಹ್ಮ್ ಆವಾಗ ಅವಾಗ ಗೊತ್ತಾಗುತ್ತೆ ನಮಗೆ ಹೊರಗಡೆ ಏನು ಬದಲಾಗೋದೇ ಇಲ್ಲ ಜೀವನದಲ್ಲಿ. ಅದು ಹೋಗ್ತಾ ಹೋಗ್ತಾ ಇನ್ನು ಹದಗೆಡ್ತಾ ಹೋಗುತ್ತೆ. ಒಳಗೆ ಹೋಗೋಣ ಅಂತ ನಿಶ್ಚಯ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ ಅಷ್ಟೇ. ಅದು ಆ ಸ್ಥಿತಿಗೆ ಹೋದ್ಮೇಲೆ ನಿಮ್ಮನ್ನು ಯಾರು ಮುಟ್ಟಕ್ಕಾಗೋದೇ ಇಲ್ಲ. ಹ್ಮ್ ನನಗೂ ಒಂದು ಹಂತದಲ್ಲಿ ಗೊತ್ತಾಯಿತು, ಆಯಿತು ಇವರು ಸಾಕಷ್ಟು ಹೊರಗಡೆ ಎಷ್ಟೇ ಹ್ಮ್ ನಾವು ಗಮನ ಕೊಡೋಕೆ ಹೋದ್ರೂ ಹ್ಮ್ ಏನೂ ಪ್ರಯೋಜನ ಆಗಲ್ಲ. ಒಳಗಡೆ ಹೋದರೆ ಪ್ರಶ್ನೆಗಳೆಲ್ಲ ಒಳಗಡೆನೇ ಇದೆ, ಉತ್ತರಗಳು ಒಳಗಡೆನೇ ಇದೆ ಅಂತ ಗೊತ್ತಾದ್ಮೇಲೆ ಹ್ಮ್ ಇನ್ನು ಹೊರಗಡೆ ಜಗತ್ತಲ್ಲಿ ಸಮಯಗಳೆಲ್ಲ ಅರ್ಥ ಏನಿದೆ, ಹ್ಮ್ ಎಲ್ಲ ನನಗೆ ಏನೇನು ಪ್ರಶ್ನೆಗಳಿಗೆ ಉತ್ತರ ಬೇಕೋ ಎಲ್ಲ ಒಳಗಡೆನೇ ಸಿಗೋಕ್ಕೆ ಶುರು ಮಾಡ್ತು. ಹ್ಮ್ ಶಾಲೆಯಲ್ಲಿ ಎಲ್ಲ ಇದ್ದಾಗ ಹ್ಮ್ ಆ, ಏನು ಅನ್ಕೋತಾ ಇದ್ದೆ, ಯಾವ ವಿಷಯಗಳನ್ನು ಕಲಿತಾ ಇದ್ದೀನಿ ಅದ್ರ ಬಗ್ಗೆ ನನಗೆ ಸಿಟ್ಟಿತ್ತು ಅಂತ ಮನೋಭಾವನೆ ಇತ್ತು. ಆಮೇಲೆ ಬೆಳೀತಾ ಬೆಳೀತಾ ಗೊತ್ತಾಯಿತು ಸಬ್ಜೆಕ್ಟ್ ಮೇಲೆ ನನಗೇನು ದ್ವೇಷ ಇಲ್ಲ, ಸಬ್ಜೆಕ್ಟ್ ಚೇಂಜ್ ಆಗಬೇಕಾಗಿತ್ತು ಅಷ್ಟೇ. ಹ್ಮ್ ಆಸಕ್ತಿ ಇಲ್ಲದಿರೋ ವಿಷಯಗಳನ್ನು ಬರ್ಬೇಕಿತ್ತು. ಇಂಟ್ರೆಸ್ಟೇ ಇಲ್ಲ ಸಬ್ಜೆಕ್ಟಲ್ಲಿ. ಇವಾಗ ಒಬ್ಬೊಬ್ರಿಗೆ ಒಂದೊಂದು ವಿಷಯಗಳ ಮೇಲೆ ಆಸಕ್ತಿ ಇರುತ್ತೆ, ಆಸಕ್ತಿ ಇರೋ ವಿಷಯಗಳನ್ನ ಹೇಳ್ಕೊಡ್ಬೇಕು. ಇವಾಗ ವ್ಯವಸಾಯ ಮಾಡೋಕೆ ಆಸಕ್ತಿ ಇರೋನ್ ತೊಗೊಂಡು ಹೋಗಿ ನೀವು ಬೋರ್ಡಿಂಗ್ ಸ್ಕೂಲಲ್ಲಿ ಹಾಕ್ಬಿಟ್ರೆ ಸತ್ತೇ ಹೋಗ್ತಾನೆ ಅವನು. ಸಮ್ಮನ್ ಇಸ್ ಅನ್ ಔಟ್ಡೋರ್ ಪರ್ಸನ್, ಹೊರಗಡೆ ಜಗತ್ತಲ್ಲಿ ಬೆಳೆಯೋ ಪ್ರಕೃತಿ ಇದೆ ಆ ಮಗುಗೆ ಅಂತ ಅನ್ಕೊಡಿ. ನೀವು ತೊಗೊಂಡು ಹೋಗಿ 4 ಗೋಡೆಗಳ ಮಧ್ಯೆ ಇಟ್ಬಿಟ್ರೆ ನಂಗೆ ಗೊತ್ತಾಯ್ತು, ಆಯ್ತಪ್ಪ ಒಂದು ಹಂತದ ತನಕ ನಾನು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾನು ಚಿಕ್ಕವನು. ಚಿಕ್ಕ ಮಕ್ಳು ಮಾತಿಗೆ ಬೆಲೆ ಕೊಡಲ್ಲ, ದೊಡ್ಡವರು ಅನ್ನೋರು. ಒಂದಿಷ್ಟು ವರ್ಷ ಮುಗಿಸಿದ್ರು. ಯಾವಾಗ ನಂಗೆ ತಿಳುವಳಿಕೆ ಬಂತು, ಯಾವಾಗ ನಂಗೆ ಗೊತ್ತಾಯ್ತು, ಆಯ್ತಪ್ಪ ಈ ಊರೆಲ್ಲ ಹೆಂಗೆ ಮಾಡ್ಕೊಂಬಂದಿದ್ದಾರೆ ಪದ್ಧತಿ ಎಲ್ಲ, ಇದನ್ನು ಅನುಸರಿಸ್ಕೊಂಡು ಹೋದ್ರೆ ನನ್ನ ಜಗತ್ತಲ್ಲಿ ಸತ್ಯವಾಗಿ ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ ಅಂತ ತಿಳಿತು ನನಗೆ. ಅವ್ರಿಗೆಲ್ಲ ನಮಸ್ಕಾರ ಹೇಳಿಬಿಟ್ಟು ನನಗೆ ಯಾವ ಹಾದಿ ಬೇಕೋ ಅದನ್ನು ನಾನೇ ಸೃಷ್ಟಿ ಮಾಡ್ತಾ ಹೋದೆ. ಎಲ್ಲರೂ ಹೇಳ್ತಾರೋ ಯಾರಾದರೂ ನನ್ನ ಲೈಫ್ ಕ್ರಿಯೇಟ್ ಮಾಡ್ಕೊಡ್ಬೇಕು, ನಿಮ್ಮ ಜೀವನದಲ್ಲಿ ನಿಮಗೆ ಯೋಗ್ಯತೆ ಇಲ್ಲ, ನಿಮ್ಮ ಜೀವನ ಹೇಗೆ ರೂಪಿಸ್ಕೋಬೇಕು ಅಂತ ಹೇಳಿದ್ರೆ ಬೇರೆಯವ್ರು ಏನಕ್ಕೆ ರೂಪಿಸ್ಕೊಡ್ಬೇಕು ನಿಮಗೆ? ದೇವ್ರ ಹತ್ರ ಹೋಗ್ಬಿಟ್ಟು ಬೇಡ್ಕೊಂಡ್ರೆ ದೇವ್ರು ಅವ್ನು ಕಳ್ಸಿರೋದೇ ನಿಮ್ಮನ್ನ, ಮತ್ತೆ ಅವನ ಹತ್ರನೇ ಹೋಗ್ಬಿಟ್ಟು ನನಗೆ ಅದೇ ಕೊಡು ಅಂತ ಹೇಳಿದ್ರೆ ಸೃಷ್ಟಿಕರ್ತ ದೇವ್ರು, ಅವನು ನಿಮ್ಮನ್ನ ಸೃಷ್ಟಿ ಮಾಡ್ಬಿಟ್ಟು ಕಳ್ಸಿದಾನೆ, ಅವನ ಹತ್ರನೇ ಮತ್ತೆ ಹೋಗ್ಬಿಟ್ಟು ನೀವು ಸಹಾಯ ಕೇಳಿದ್ರೆ ಇರೋ ತಲೆ ಉಪಯೋಗಿಸ್ಬೇಕು. ಅದನ್ನ ಯಾರು ಮಾಡಲ್ಲ. ಯಾಕೆ ಹೇಳಿ? ಎಫರ್ಟ್ ಹಾಕ್ಬೇಕು ಅದಕ್ಕೆ. ಅವಮಾನಗಳಾಗತ್ತೆ, ಅದನ್ನ ತಡ್ಕೊಳಕ್ ಶಕ್ತಿ ಇರಲ್ಲ. ಏನು ಮೇಲೆ ಕೆಳಗೆ ಆಗ್ಬಾರ್ದಾಯ್ತಾ, ಎಲ್ಲ ಜೀವನ ನಿಧಾನ ಆರಾಮಾಗಿ ಹಂಗೆ ಸುಲಭವಾಗಿ ಹೋಗ್ಬೇಕು. ಅದ ಹೇಗೆ ಸಾಧ್ಯ? ಯಾವಾಗ ನಿಮ್ಗೆ ನಿಜವಾಗ್ಲೂ ಪ್ರಶ್ನೆಗಳು ಬರುತ್ತೆ ನಿಮ್ಮ ಜೀವನದಲ್ಲಿ, ಆ ಪ್ರಶ್ನೆಗಳಿಗೆ ಯಾವಾಗ ನೀವು ಉತ್ತರವನ್ನು ಹುಡ್ಕೋಕೆ ಶುರು ಮಾಡ್ತೀರಾ. ನನಗೆ ಯೋಗ, ಇವಾಗ ನಾನು ಯೋಗದಲ್ಲಿ ಮುಂದೆ ಹೋಗ್ತಾ ಇದ್ದೀನಿ ಅಂತ ಎಲ್ಲ ಜಗತ್ತಲ್ಲಿರೋರೆಲ್ಲ ಬರಬೇಕು ಅಂತ ಏನಿಲ್ಲ. ನಿಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇರುತ್ತೆ ಅದ್ರಲ್ಲಿ ಮುಂದುವರ್ಸ್ಕೊಂಡು ಹೋಗಿ ನೀವು. ಯೋಗ ಒಳ್ಳೇದು, ಆಧ್ಯಾತ್ಮ ಒಳ್ಳೇದು, ಇಡೀ ಜಗತ್ತು ಅನುಸರಿಸಿ, ಎಲ್ಲಾರ ಕೈಲೂ ಅದೆಲ್ಲ ಆಗೋದಿಲ್ಲ. ಅರ್ಥ ಇಲ್ಲ. ಇಟ್ಸ್ ನಾಟ್ ಮೆಂಟ್ ಫಾರ್ ಎವ್ರಿ ಒನ್. ಎಲ್ಲರೂ ಅನುಸರಿಸಿ ಅಂದ್ರೆ ಇಲ್ಲ. ಯೋಗ ಮಾಡಿ ಆರೋಗ್ಯವಾಗಿಲ್ಲ, ಸಹಜವಾಗಿ ಯೋಗ ಮಾಡಿ ಆರೋಗ್ಯವಾಗಿರ್ತೀರಾ ಅಂತ. ನಿಮ್ಮ ಮಾನಸಿಕ ಸ್ಥಿತಿ ಹೇಗಿದೆಯಾ? ನನಗೆ ಅನ್ಸಿತ್ತು ಎಲ್ರ ಕೈಲೂ ಆಗಲ್ಲ. ಈಗ ಅಲ್ಲ, ಎಷ್ಟೋ ಜನ ಅಲ್ಲ ನೋಡ್ತೀವಿ. ಕಾವ್ಯ, ಇದು ಇಟ್ಸ್ ಪ್ಯೂರ್ಲಿ ಮೆಂಟಲ್ ಸ್ಟೇಟ್. ನೀವು ಮಾನಸಿಕವಾಗಿ ಹೇಗಿದ್ದೀರಾ? ನೀವು ಮಾಡೋ ಕೆಲಸದಲ್ಲಿ ನಿಮಗೆ ನೆಮ್ಮದಿ ಬಂದಿದೆ ಅಂತ ಹೇಳಿದ್ರೆ ಆಯ್ತು, ಅಷ್ಟೇ, ನೀವು ದೊಡ್ಡ ಯೋಗಿಗಳಂತಾನೆ ಲೆಕ್ಕ. ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ, ಯಾವ ಜೀವನ ಶೈಲಿಯನ್ನು ನೀವು ಅನುಸರಿಸ್ತಾ ಇದ್ದೀರಾ, ಅದ್ರ ಜೊತೆ ನಿಮ್ಗೆ ನೆಮ್ಮದಿ ಇದೆಯಾ? ಇವಾಗ ನಾನು ಹಿಂಗೆ ಹಾಕೊಂಡಿದ್ದೀನಿ, ಎಲ್ಲರೂ ಹಿಂಗೆ ಹಾಕೊಳ್ಳಿ, ಇಲ್ಲ, ನಾನು ಈ ಥರ ಏನಕ್ಕೆ ಹಾಕೋದ್ರೆ ನನ್ಗೆ ಇಷ್ಟ ಅದು ಹಾಕೊಳ್ಳೋದ್ರಲ್ಲಿ. ಐ ಮೇಡ್ ಪೀಸ್ ವಿತ್ ದಿಸ್. ಎಲ್ಲರೂ ಹಿಂಗೆ ಇರಿ ಅಂತ ಹೇಳಿದ್ರೆ ಅರ್ಥ ಇಲ್ಲ. ನಿಮಗೆ ಯಾವ ಜೀವನ ಶೈಲಿ ನಿಮ್ಮ
ಕರೆಂಟ್ ಜನ್ಮದಲ್ಲಿ ಏನು ಮಾಡಬೇಕು ಅಂತ ಇರುತ್ತೆ ಅದೇ ಆಗೋದು. ಎಲ್ಲರೂ ಮಾಡಿ ಒಬ್ರ ಮೇಲೆ ಒಬ್ರು ಯಾವಾಗ ಹೂಡೋದು ನಿಲ್ಲಿಸ್ತಾರಲ್ವಾ, ಡಿಪೆಂಡ್ ಆಗಬಾರ್ದು. ನೆಮ್ಮದಿಯಾಗಿರ್ತಾರೆ. ಪರಿವರ್ತನೆ ಆಯ್ತಾ, ನನಗಾಯ್ತು, ನಿಶ್ಚಯ ಮಾಡ್ದೆ ಆಯ್ತಪ್ಪ ಈ ಹಾದಿಯಲ್ಲಿ ಹೋದ್ರೆ ನಾನು ನೆಮ್ಮದಿಯಾಗಿರ್ತೀನಿ. ಮೊದಲು ಅದು ಮುಖ್ಯ. ನೀವೇನಾದ್ರೂ ಶಿಕ್ಷಣ ತಗೋತಾ ಇದ್ದೀರಾ ಅಂತ ಹೇಳಿದ್ರೆ, ಏನಾದ್ರು ಓದಿದಾಗ ಅದರಿಂದ ನಿಮ್ಗೆ ನೆಮ್ಮದಿ ಬರ್ತಾ ಇದೆಯಾ ಅದು ಮುಖ್ಯ. ಬೆಳವಣಿಗೆ ತಾನೇ ಆಗತ್ತೆ. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮೊದಲು ಬೆಳವಣಿಗೆಗೆ ಪ್ರಾಮುಖ್ಯತೆ, ಹೊರಗಿನ ಬೆಳವಣಿಗೆ, ಒಳಗಡೆ ಇರೋ ಬೆಳವಣಿಗೆ ಸತ್ತೋಗಿದೆ ಎಲ್ಲ. ಇವಾಗ ಲಾಸ್ಟ್ ಒಂದು 2-3 ವರ್ಷದಲ್ಲಿ ಇದು ಸ್ಟಾರ್ಟ್ ಆಗಿದೆ. ಎಲ್ಲರಿಗೂ ಫೈನಾನ್ಷಿಯಲ್ ಫ್ರೀಡಮ್ ಬೇಕು. ನಾನು ಫೈನಾನ್ಷಿಯಲಿ ಫ್ರೀ ಆಗಬೇಕು. ಮೆಂಟಲಿ ಫ್ರೀ ಆಗಕ್ಕೆ ರೆಡಿ ಇಲ್ವಾ ಯಾರುವೆ? ಮೆಂಟಲ್ ಫ್ರೀಡಮ್ ಬೇಡವಾ ಯಾರಿಗೂನುವೆ? ಬೇಕೇ ಬೇಕು, ಅಫ್ಕೋರ್ಸ್ ಬೇಕು. ಸಂಪಾದನೆ ಇರಬೇಕು, ಫಿನಾನ್ಸಸ್ ಸರಿಗಿರ್ಬೇಕು. ಮಾನಸಿಕವಾಗಿ ಸತ್ತೋಗಿದಾರೆ ಎಲ್ಲ ಅಲ್ವಾ? 30 ಇಯರ್ಸ್ ರಿಟೈರ್ ಆಗಿ ಆಮೇಲೆ ಏನ್ ಮಾಡ್ತೀರಯ್ಯ ನೀವು? ಬರೋ ಎಕ್ಸ್ಪೀರಿಯನ್ಸಸ್ ಎಲ್ಲ ಬೇಕು, ಎಲ್ಲ ಚಿಕ್ಕ ವಯಸ್ಸೆಲ್ಲ ಆಗ್ಬೇಕು. ಸಾಧ್ಯ ಇಲ್ಲ ಅದು. ಇದು ಹಾದಿ ನೀವ್ ಕಂಡಿಡ್ಕೋಬೇಕು. ಇವಾಗ ನಾನು ಯೋಗ ಕಂಡಿಡ್ಕೊಂಡೆ, ಆಯ್ತು ನನಗೆ ಬೇಕಾಗಿರೋ ಉತ್ತರಗಳು ಸಿಗ್ತಾ ಇದೆ, ನೆಮ್ಮದಿ ಆಗಿದ್ದೀನಿ, ಆಯ್ತು ನಾನು ಇದನ್ನೇ ಹಂಚ್ಕೋತೀನಿ ಜನಗಳ ಹತ್ರ. ಇವಾಗ ನೀವು ಸ್ಕೂಲ್ಗಳಿದೆ ಅನ್ಕೊಳ್ಳಿ, ಎಲ್ಲಾ ಸ್ಕೂಲಲ್ಲೂ ಒಂದೇ ರೀತಿ ಪಾಠ ಮಾಡ್ತಾರೆ. ಇವಾಗ ನಾನು ಹೇಳ್ಕೊಟ್ಟಂಗೆ ಬೇರೆಯವ್ರು ಹೇಳ್ಕೊಡಕ್ಕಾಗಲ್ಲ, ಯಾಕಂದ್ರೆ ಇದು ನನ್ನಿಂದ ಬರ್ತಾ ಇರೋದು. ನಾನು ಸೃಷ್ಟಿಸಿಲ್ಲ ಯೋಗ ಸೂತ್ರಗಳನ್ನು, ಬರ್ತಿಲ್ಲ ನಾನು. ಆದ್ರೆ ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಐ ಆಮ್ ಟೆಲಿಂಗ್ ಇಟ್ ಫ್ರಮ್ ಮೈ ಓನ್ ಎಕ್ಸ್ಪೀರಿಯನ್ಸ್ ವಿತ್ ಅ ಫ್ರೆಶ್ ವಾಯ್ಸ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಅನುಸರಿಸ್ತಾ ಇದಾರಾ? ನನ್ ದ್ವೇಷಿಸೋರು ತುಂಬಾ ಜನ ಇದಾರೆ. ನೀವು ಕಾಮೆಂಟ್ಸ್ಗಳನ್ನ ನೋಡಿದ್ರೆ ಲಿಸ್ಟ್ ಒಬ್ಬೊಬ್ರು ಒಂದೊಂದು ಹೇಳಿರ್ತಾರೆ. ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಜಗತ್ತಲ್ಲಿರೋರ್ನ ಬದಲಾಯಿಸಕ್ ಆಗಲ್ಲ. ಆಮೇಲೆ ಇಡೀ ಜಗತ್ತಿಗೆ ನನ್ನ ಟೀಚಿಂಗ್ಸ್ ಹೋಗ್ಬೇಕು ಅಂದ್ರೆ ಅರ್ಥನೇ ಇಲ್ಲ ಅದ್ರಲ್ಲಿ. ನಮಗ್ ಯಾರು ಕನೆಕ್ಟ್ ಆಗ್ತಾರೆ ಅವ್ರಿಗೆ ಇದು ಈ ವಿಷಯ. ಇವಾಗ ನನ್ ಗುರುಗಳು ಹೇಳ್ಕೊಟ್ಟಂಗೂ ನಾನು ಹೇಳ್ಕೊಡ್ತಾ ಇಲ್ಲ, ಯಾಕೆ ಅದ್ ನಾನಲ್ಲ. ಇವಾಗ ನಾನು ಏನ್ ವಿಷಯಗಳನ್ನ ಹೇಳ್ತಾ ಇದ್ದೀನಿ, ಇಟ್ಸ್ ಫುಲ್ ಡಿಫ್ರೆಂಟ್ ಆಡಿಯನ್ಸ್. ಎಲ್ಲರೂ ಇದನ್ನೇ ಮಾಡ್ತಾ ಇರೋದು. ಅದನ್ನ ಯಾವಾಗ ಬೇಗ ಅರ್ಥ ಮಾಡ್ಕೋತೀರ ಒಳ್ಳೇದು. ಅವಾಗ ನೀವು ಈ ಹಿಂಡಲ್ಲಿ ಕುರಿ ಮಂದೆ ತರ ಹೋಗೋದು ನಿಂತೋಗತ್ತೆ. ನೀವು ನಿಲ್ತೀರಾ ಒಂದ್ ಕಡೆ, ನಿಮ್ಗೆ ಗೊತ್ತಾಗತ್ತೆ, ಆಯ್ತಪ್ಪ ಇದು ನನ್ನ ಹಾದಿ, ಇವಾಗ ನನ್ನ ಜನಗಳನ್ನ ನನ್ನ ಹತ್ರ ಕರ್ಕೊಂಬರ್ಬೇಕು. ದಟ್ ಇಸ್ ವೆನ್ ಯು ಸ್ಟಾರ್ಟ್ ಟು ಗ್ರೋ. ದಟ್ ಇಸ್ ವೆನ್ ಆರ್ಗನೈಸೇಷನ್ ಹ್ಯಾಪನ್ಸ್. ಅವಾಗ ಶುರು ಮಾಡಿದಾಗ ಒಬ್ಬನೇ ಇದೆ, ಇವಾಗ ಒಂದಿಷ್ಟು ಜನ ಇದ್ದಾರೆ. ಜಗತ್ನಲ್ಲಿ ನೀವು ಹೇಳಿದ್ದನ್ನ ಅಟ್ಲೀಸ್ಟ್ 10 ಜನ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಯಾವ್ದೋ ಮೋಸ್ಟ್ ಪವರ್ಫುಲ್ ಪರ್ಸನ್. ಸೂಪರ್. ಸತ್ಯವಾಗ್ಲೂ ಹೇಳ್ತೀನಿ, 10 ಬೇಡ 5 ಜನ, ಇಫ್ ಯು ಹ್ಯಾವ್ 5 ಲಾಯಲಸ್ ಮುಗಿತ್ರಿ, ನೀವು ಅಳ್ಳಾಡ್ಸ್ಬಿಡ್ಬೋದು ಜಗತ್ತಲ್ಲ. ಅವ್ರು ಹಂಗೆ ಮಾಡಲ್ಲ. ನಾನು ದೊಡ್ಡ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತೀನಿ, ದೊಡ್ಡ ಜನಗಳ ಹತ್ರ ಇರ್ತೀನಿ. ನಿನಗೆ ತಾಕತ್ತಿಲ್ವಾ ಜೀವನದಲ್ಲಿ ಅದನ್ನ ಆ ಥರ ಸೃಷ್ಟಿ ಮಾಡೋದಕ್ಕೆ? ಓದ್ತಾರೆ, ನಾನು ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕು. ನೀವು ಆ ಥರ ಏನಾದ್ರು ಕಟ್ರಯ್ಯ ಜೀವನದಲ್ಲಿ? ಓದೋದು ಇಂಡಿಯಾಲಿ, ಬದುಕೋದು US ಅಲ್ಲಿ, ಅಲ್ಲಿ ಎಲ್ಲ ಸಂಪಾದನೆ ಮಾಡಿ ರಿಟೈರ್ಮೆಂಟ್ ಸಾಯೋ ಟೈಮಲ್ಲಿ ಬಂದ್ಬಿಟ್ಟು ಇಲ್ಲಿ ಜಮೀನ್ ತಗೊಳ್ಳೋದು. ಇದಕ್ಕೇನಾದ್ರು ಹೇಳ್ತಾರ ಇವ್ರುಗಳಿಗೆ? ಏನಂತ ಹೇಳ್ಬೇಕು ಇವ್ರುಗಳಿಗೆ? ಹೇಳ್ಕೊಡಕ್ ಮಾತ್ರ ಪಾಸ್ಪೋರ್ಟ್ ಅಲ್ಲಿ ಭಾರತೀಯರು ಅಂತ. ಬೆಳ್ಸೋದೆಲ್ಲ ಅಲ್ಲಿ, ಡೆವಲಪ್ಮೆಂಟ್ಸ್ ಎಲ್ಲ ಅಲ್ಲಿ. ಸಂಪಾದನೆ ಡಾಲರ್ಸ್ ಅಲ್ಲಿ ಆಗ್ಬೇಕು, ಖರ್ಚು ಮಾಡೋದು ರುಪೀಸ್ ಅಲ್ಲಿ. ಇಲ್ಲಿ ಐಷಾರಾಮಿ ಜೀವನ ಬೇಕು ಇವ್ರುಗಳಿಗೆಲ್ಲ. ಒಬ್ಬೊಬ್ರದು ಜ್ಞಾನದ ಶಕ್ತಿ ಒಂದೊಂದು ವಿಷಯದಲ್ಲಿರುತ್ತೆ. ನನ್ನ ಶಕ್ತಿ ಇದ್ರಲ್ಲಿದೆ. ಈ ರೀತಿ ಯಾರಿದ್ದಾರೆ ಅವ್ರಗಳಿಗೆ ನಾನು ಕರೆ ಕೊಡ್ತಾ ಇದ್ದೀನಿ, ಬನ್ನಿ ಹಂಚ್ಕೊಳ್ಳಿ, ತಿಳ್ಕೊಳ್ಳಿ. ನನಗೆ ಸಾಕಷ್ಟು ಪ್ರಯೋಜನ ಆಗಿದ್ಯಾ, ಮುಂದುವರ್ಸ್ಕೊಂಡು ಹೋಗಿ ನೀವು. ಇವಾಗ ನಾನು ಏನು ಹೇಳ್ಕೊಡ್ತೀನಿ, ಅವ್ರು ಆ ವಿಷಯ ತಿಳ್ಕೊಂಡ್ಮೇಲೆ ದೇ ಬಿಕಮ್ ಅನದರ್ ಪರ್ಸನ್. ಇವಾಗ ಅವರು ನನ್ನ ಹತ್ರ ಕಲ್ತ ಮೇಲೆ ಅವ್ರ ರೀತಿ ಹೇಳ್ಕೊಡಕ್ ಶುರು ಮಾಡ್ತಾರೆ. ಇದು ಮುಂದುವರಿತಾ ಹೋಗ್ಬೇಕು. ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಪರಿವರ್ತನೆ ಆಗಕ್ ಶುರು ಆಗತ್ತೆ ಜಗತ್ತಿನಲ್ಲಿ. ನಿಮ್ ಸುತ್ತಮುತ್ತ ಮೊದ್ಲು ನಿಮ್ ಸುತ್ತಮುತ್ತ ಬದಲಾಗ್ಬೇಕು. ಮನೆಯವ್ರು ಬದಲಾಗ್ತಾರೋ ಇಲ್ಲೋ ಗೊತ್ತಿಲ್ಲ, ಸುತ್ತಮುತ್ತ ಅಟ್ಲೀಸ್ಟ್ 10 ಜನ 15 ಜನ ಬದಲಾವಣೆ ಆಗ್ಬೇಕು. ಮನೆಯಲ್ಲಿ ಅದು ಹೇಳ್ತಾರಲ್ಲ, ಹಿತ್ಲಿ ಗಿಡ ಮದ್ದೆಲ್ಲ. ಮನೇಲಿ ಅವ್ರು ಯಾರು ಕೇಳಲ್ಲ ರೀ, ಸಾಧ್ಯನೇ ಇಲ್ಲ. ಹೊರಗಡೆ ಅವ್ರು ಕೇಳ್ತಾರೆ, ಖಂಡಿತ. ಗೊತ್ತಿಲ್ದೇ ಇರೋರೇ ನಿಮ್ಗೆ ಹತ್ರ ಆಗೋದು ಯಾವತ್ತೂ, ತಿಳಿದವ್ರು ಯಾವತ್ತೂ ಹತ್ರ ಆಗೋದಿಲ್ಲ. ಅವ್ರ ಬದಲಾವಣೆ ಆದ್ರೆ ಆಯ್ತು. ಇವಾಗ ನಾನು ಹಂಚ್ಕೋತೀನಿ, ನೀವು ಹಂಚ್ಕೊಳ್ಳಿ. ನನ್ನ ಜೀವನ ಬದಲಾಯ್ತು, ನಿಮ್ ಜೀವನವನ್ನು ಬದಲಾಯಿಸ್ಕೊಳ್ಳಿ. ಯೋಗಾನೇನ ಅಲ್ಲ, ನೀವು ಹುಡುಕೋಬೇಕು. ಈಗ ಬ್ಯಾಂಗ್ಳೂರ್ನೇ ತಗೊಂಡ್ರೆ, ಬ್ಯಾಂಗ್ಳೂರು, ಹೈದರಾಬಾದ್, ವಿ ಸ್ಪೀಡ್ ಲೈಫ್, ರೊಟೀನ್ ಲೈಫ್. ಬೆಳಗ್ಗೆ ಇದ್ದೋ ಕೆಲ್ಸಕ್ಕೆ ಹೊರಡು, ಅದೇ ರೊಟೀನ್ ಲೈಫು. ಮನೆ ಕೆಲಸ ಮುಗಿಸ್ಕೊ, ಕೆಲ್ಸಕ್ಕೆ ಹೊರಡು, ಮತ್ತೆ ತಿರ್ಗಾ ನೈಟ್ ಕೆಲಸ ಮುಗಿಸ್ಕೊಂಡ್ಬಿಡ್ತೀವಿ, ಅದೇ ಸ್ಟ್ರೆಸ್ಸಲ್ಲಿ ಮಲ್ಕೊಳ್ತೀವಿ, ಅದೇ ಸ್ಟ್ರೆಸ್ಸಲ್ಲಿ ಇದ್ದು ಅದೇ ಕೆಲಸ ಕಂಟಿನ್ಯೂ ಮಾಡೋಕೆ ಅದೇ ಥರ ರೊಟೀನ್ ಲೈಫ್ನ ಯೂಸ್ ಮಾಡ್ತೀವಿ. ಈ ರೊಟೀನ್ ಲೈಫಲ್ಲಿ ಸೊ ಯೋಗನ ಹೇಗೆ ಅಳವಡಿಸ್ಕೊಳ್ಳೋದು? ಇಂಟ್ರೆಸ್ಟ್ ಇರೋರು, ಸೊ ನಂಗೆ ಆಸಕ್ತಿ ಇದೆಯಪ್ಪ, ನಂಗೆ ಆಗಬೇಕು, ನಾನು ಮಾಡಬೇಕು, ಆದರೆ ನಂಗೆ ಟೈಮ್ ಆಗ್ತಾ ಇಲ್ಲ ಮಾಡಲಿಕ್ಕೆ.
ಇಂಥವ್ರಿಗೇನು ಹೇಳ್ತೀರಾ ನೀವು? ಏನು ಹೇಳಕ್ಕಾಗಲ್ಲ ಇಂಥವ್ರಿಗೆ. ಹಾ. ನೀವು ರೂಟೀನಾಗಿ ಮಾಡ್ಕೋಬೇಕು ಅಂದ್ರೆ ಸಮಯ ಮಾಡ್ಕೊಳ್ಳೇಬೇಕು. ಇವಾಗ ಹ್ಮ್. ತಿನ್ನಕ್ ಸಮಯ ಇದೆ ಅಲ್ವಾ, ಹ್ಮ್. ಸ್ಕ್ರಾಲ್ ಮಾಡಕ್ ಸಮಯ ಇದೆ, ಹ್ಮ್. ಸೋಷಿಯಲೈಸ್ ಆಗಕ್ ಸಮಯ ಇದೆ. ಹ್ಮ್. ಓ ನನ್ಗೆ ಆರೋಗ್ಯ ಕಡೆ ಗಮನ ಕೊಡಕ್ ಸಮಯ ಇಲ್ಲ ಅಂದ್ರೆ ಹ್ಮ್. ಅರ್ಥನೇ ಇಲ್ಲ ಅಂತ ನಾ ಹೇಳ್ತೀನಿ. ಹ್ಮ್. ಹಂಗ್ ಮಾತಾಡೋರ್ದು ಫೋನ್ ತೆಗೆದು ನೋಡಿ, ಮಿನಿಮಮ್ 2 ಅವರ್ 3 ಅವರ್ ಸ್ಕ್ರೀನ್ ಟೈಮ್ ಇದ್ದೇ ಇರತ್ತೆ ಅವ್ರದ್ದು. ಹ್ಮ್. ನಂದು 20 ನಿಮಿಷನೋ 30 ನಿಮಿಷ ಅಷ್ಟೇ ಒಂದ್ ದಿನಕ್ಕೆ. ಟ್ರಾವೆಲ್ ಮಾಡಕ್ ಸಮಯ ಇದೆ, ಸಂಪಾದನೆ ಮಾಡಕ್ ಸಮಯ ಇದೆ, ಸಂಸಾರ ಮಾಡಕ್ ಸಮಯ ಇದೆ, ಹ್ಮ್. ಮಕ್ಳನ್ ಸಾಕಕ್ ಸಮಯ ಇದೆ. ಹ್ಮ್. ಇದಕ್ಕೆಲ್ಲ ಸಮಯ ಇದೆ ಅಂತ ಹೇಳಿದ್ರೆ ನಿಮಗೆ ಯೋಗಾಭ್ಯಾಸ ಮಾಡಕ್ ಸಮಯ ಇದೆ ಅಂತಾನೆ ಅರ್ಥ. ಹ್ಮ್. ನೀವು ಸೋಂಬೇರಿ ಆಗಿದ್ದೀರಾ, ಮಾಡಕ್ಕೆ ಗಮನ ಕೊಡ್ತಾ ಇಲ್ಲ ಅಷ್ಟೇ. ಇದು ಒಂದೇ ಕಾರಣ. ಓ ನಾನು ಫಾಸ್ಟ್ ಲೈಫು, ನಾನು ಟ್ರಾವೆಲ್ ಮಾಡ್ತೀನಿ, ಅದು ಇದೆ ಇದೆಲ್ಲ ಅಂದ್ರೆ ಒಂದು ನೆಪ ಹುಡ್ಕೋದು, ಖಂಡಿತ. ಸ್ಕಿಪ್ ಮಾಡಕ್ಕೆ ಒಂದು ನೆಪ, ಇಂಟ್ರೆಸ್ಟ್ ಇದೆ ಮಾಡ್ಬೇಕು ಅಂತ, ಅದನ್ನ ಸ್ಕಿಪ್ ಮಾಡಕ್ ಒಂದು ನೆಪ ಹುಡ್ಕೊಂಡಿರ್ತೀವಿ ಅಷ್ಟೇ. ಇವಾಗ time ಕಾರಣಗಳು ಮಾಡ್ಕೊಳಲ್ಲ. ಕೊಡಿ ಅಂತ ಹೇಳಿದ್ರೆ ಒಂದಿಷ್ಟು ಕಾರಣಗಳು ಕೊಡ್ತಾರೆ ಎಲ್ಲ ಹ್ಮ್. ಮಾಡದೇ ಇರೋದಕ್ಕೆ. ಹ್ಮ್. ಮಾಡಿ ಅಂತ ಹೇಳಿ ಅವಾಗ ಮಾಡಲ್ಲ. ಯಾವಾಗ ಮಾಡಿ ಅಂತ ಹೇಳ್ತೀರಾ ಅವಾಗಲೇ ಇಷ್ಟು ದೊಡ್ಡ ಕಾರಣಗಳು ಬರೋದು. ಓ ನಂಗೆ ಸಂಸಾರ ಇದೆ, ನಂಗೆ ಅದಿದೆ, ಈ ರೆಸ್ಪಾನ್ಸಿಬಿಲಿಟಿ ಇದೆ, ಆ ರೆಸ್ಪಾನ್ಸಿಬಿಲಿಟಿ ಇದೆ. ಹ್ಮ್. ಈ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ಗಳಿದೆ ಹೊರಗಡೆ. ನಿಮಗೆ ಆರಂಟ್ ಯು ರೆಸ್ಪಾನ್ಸಿಬಲ್ ಫಾರ್ ಯೋರ್ ಸೆಲ್ಫ್. ಹ್ಮ್. ನಿಮ್ಮ ಆರೋಗ್ಯ ಸೈಡ್ ಲೈನ್ ಆಗಬೇಕು, ಮಿಕ್ಕಿದೆಲ್ಲ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಜಗತ್ತಲ್ಲಿ ಇಲ್ದಿರೋ ಹಾಗೆ ಕಳ್ದೋಗ್ತೀರಾ. ಇದೆಲ್ಲ ಸುಮ್ಮನೆ ಕಾರಣಗಳು. ಬಂಧನಗಳಿಂದ ಮುಕ್ತ ಆಗೋದು ಅಂದ್ರೆ ನಾವೇ ಒಂದು ಸರ್ಕಲ್ ಹಾಕೊಬಿಟ್ಟಿರ್ತೀವಿ. ನನ್ನ ಫ್ಯಾಮಿಲಿ, ನಮ್ಮಪ್ಪ, ನಮ್ಮಮ್ಮ, ನನ್ನ ಮಗು, ಅವ್ರಿಗಿರುತ್ತಾ ಇಲ್ವೋ ನಮ್ಮ ಮೇಲೆ ಕೇರಿಂಗು, ನಾವಂತೂ ವಿಪರೀತ ಡಿಪೆಂಡ್ ಆಗ್ಬಿಟ್ಟಿರ್ತೀವಿ ಅವ್ರ ಮೇಲೆ. ಸೊ ಇದರಿಂದ ಮುಕ್ತರಾಗಿ ಆಚೆ ಬರೋದು ಹೇಗೆ, ಅಂದರೆ ಇಂಡಿಪೆಂಡೆಂಟ್ ಆಗಿ ಇರೋದು ಹೇಗೆ, ಡಿಪೆಂಡೆನ್ಸಿ ಇರಬಾರ್ದು. ಈ ಕೃಷ್ಣನೇ ಹೇಳಿರೋದು ನಿನ್ ಕರ್ತವ್ಯ ನೀನು ಮಾಡು, ಆದರೆ ಡಿಪೆಂಡೆನ್ಸಿ ಇಟ್ಕೋಬೇಡ. ನೋಡಿ, ನಾವು ಮನುಷ್ಯರಾಗಿ ಹುಟ್ಟಿದೀವಿ ಆಯ್ತಾ, ವಿ ಹ್ಯಾವ್ ಟು ಸ್ಪೆಂಡ್ ಟೈಮ್ ವಿತ್ ಅದರ್ ಹ್ಯೂಮನ್ಸ್. ನಮಗೆ ಬೇರೆ ಮನುಷ್ಯರ ಅವಶ್ಯಕತೆ ಇದೆ. ಹ್ಮ್. ಒಬ್ಬರೇ ಬದುಕಕ್ಕಾಗಲ್ಲ. ಹ್ಮ್. ಎಲ್ಲ ಸುತ್ತಮುತ್ತ ಎಲ್ಲ ಇರಲೇಬೇಕು. ಹ್ಮ್. ಯಾರು ಒಂಟಿಯಾಗೆ ಜಗತ್ತಲ್ಲಿ ಒಬ್ಬ ಮನುಷ್ಯ ಅಲ್ಲ, ಸಾಕಷ್ಟು ಜನಗಳಿದ್ದಾರೆ. ಬಂಧನಗಳು, ಇದು ಬಂಧನ ಅಂತ ಇವ್ರು ಮಾನಸಿಕವಾಗಿ ಅನ್ಕೊಂಡಿರೋದು. ಸಂಬಂಧಗಳು ಅಂತ ಅನ್ಕೋಬೇಕು ಅಷ್ಟೇ. ಸಂಬಂಧ ಅವ್ರಿಗೆ. ತಂದೆ ತಾಯಿ ಅವಶ್ಯಕತೆ ಇದೆ, ನಿಮ್ಮ ಸುತ್ತಮುತ್ತ ಇರೋ ಸೋಷಿಯಲ್ ಲೈಫ್ ಅವಶ್ಯಕತೆ ಇದೆ, ಎಲ್ಲರೂ ಅವಶ್ಯಕತೆ ಇರುತ್ತೆ. ನೀವು ಅವ್ರ ಜೀವನದಲ್ಲಿರಿ, ಅವ್ರು ನಿಮ್ಮ ಜೀವನದಲ್ಲಿ ಬಿಡ್ಕೋಬಾರ್ದು. ಇವಾಗ ಹೇಳ್ತಾರೆ ಗೊತ್ತಾ, ಸಂಸಾರದಲ್ಲಿರಿ, ಆದ್ರೆ ಸಂಸಾರವನ್ನು ನಿಮ್ಮೊಳಗೆ ತಗೋಬೇಡಿ. ಜಗತ್ತಲ್ಲಿರಿ, ಜಗತ್ತನ್ನು ನಿಮ್ಮೊಳಗೆ ಬಿಡ್ಕೋಬೇಡಿ. ಇವಾಗ ಜಗತ್ತಲ್ಲೂ ಸಾಕಷ್ಟು ತೊಂದರೆಗಳು ನಡೀತಾ ಇದೆ, ಸಾಕಷ್ಟು ಡಿಸ್ಟರ್ಬೆನ್ಸಸ್ ಇದಾವೆ, ಲಾಟ್ ಆಫ್ ಡರ್ಟ್. ಆದ್ರೆ ನೀವು ಅದನ್ನೆಲ್ಲ ನಿಮಗೆ ತಗೋತಾ ಇದ್ದೀರಾ, ನಿಮಗೆ ಏನ್ ಬೇಕೋ ಅದನ್ನ ತಗೊಂಡ್ ಬಿಡ್ತಾ ಇದ್ದೀರಾ ತಾನೆ. ಅದೇ ರೀತಿ ಸಂಬಂಧಗಳಲ್ಲೂ ಅನುಸರಿಸಕ್ಕಾಗಲ್ಲ. ನೀವು ಯಾವಾಗ ಈ ರೀತಿ ಮನೋಭಾವನೆಯಿಂದ ಸಂಬಂಧಗಳನ್ನು ಬೆಳೆಸಲ್ಲ, ಆವಾಗ ಸಂಬಂಧಗಳು ಬಂಧನಗಳಾಗ. ಅವ್ರು ಹೇಳಿದ್ರ ನಿಮ್ಗೆ ಬೇಡದರ ಭಾವನೆಗಳನ್ನೆಲ್ಲ ಬೆಳೆಸ್ಕೊಳ್ಳಿ ಅಂತ, ಅವ್ರ ಜಗತ್ತಲ್ಲೇ ಇದ್ರು. ಬೆಳೆಸ್ಕೊಂಡಿರೋರು ನೀವು ಬೇಡದರ ಭಾವನೆಗಳನ್ನೆಲ್ಲ ಬೆಳೆಸ್ಕೊಂಡು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರಿ ಅವರಿಂದ. ಅವ್ರ ಮನ್ಸಲ್ಲೂ ಅನ್ಕೊಂಡಿರಲ್ಲ ಅದೆಲ್ಲ. ಯಾರ್ ತಪ್ಪು? ದಿಸ್ ವಾಸ್ ಅ ಲೈಫ್ ಲೆಸನ್ ಫಾರ್ ಯು. ಬಂಧನ ಯಾವಾಗ, ಸಂಬಂಧ ಸರಿಗಿಲ್ಲ ಅಂದ್ರೆ ಬಂಧನ ಆಗೋದು. ಈ ಸಂಬಂಧಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬಂಧನಗಳು ಬರಕ್ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಬಂಧನ ಸಂಬಂಧ ನಿಮಗ್ ಮುಖ್ಯವಾಗಿ ಬೇಕಾಗಿರೋದು ನಿಮ್ ಜೊತೆ. ಇವರೆಲ್ಲ ಏನ್ ಮಾಡ್ತಿದಾರೆ, ಸ್ವತಃ ಅವ್ರ ಜೊತೆ ಸಂಬಂಧ ಬೆಳೆಸ್ಕೊಳಲ್ಲ, ಊರಲ್ಲಿ ಸಿಗೋರ್ಗೆಲ್ಲ ಸಂಬಂಧಗಳು ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಅವಾಗ ಬಂಧನ ಆಗ್ದೇನೆ ಇನ್ನೇನಾಗತ್ತೆ? ಎಲ್ಲರೂ ನಾನು ಚೆನ್ನಾಗಿ ನೋಡ್ಕೋಬೇಕು, ನನ್ನನ್ನು ನಾನು ಚೆನ್ನಾಗಿ ನೋಡ್ಕೊಳ್ಳೋದು ಬೇಡವಾ? ಓ ನಂಗೆ ಅವ್ರು ಹೀಗೆ ಟ್ರೀಟ್ ಮಾಡಬೇಕು, ನಿಮ್ಮನ್ನು ನೀವು ಯಾವಾಗ ಟ್ರೀಟ್ ಮಾಡ್ಕೊಳ್ಳೋದು ಹಾಗೆ? ಜಗತ್ತಲ್ಲಿರೋಳಂಗೆ ಮರ್ಯಾದೆ ಕೊಡ್ಬೇಕು, ನಿಮಗೆ ನೀವು ಫಸ್ಟ್ ಮರ್ಯಾದೆ ಕೊಟ್ಕೊಳ್ಳಿ. ಅದನ್ನ ಯಾರು ಮಾಡಲ್ಲ, ಎಲ್ಲ ಅಪ್ರೂವಲ್ ಹೊರಗೆ ಕೇಳ್ತಾರೆ. ನಿಜವಾಗ್ಲೂ ನೋಡ್ಕೋಬೇಕಿರೋದು ಒಳಗಲ್ವಾ? ಇದನ್ನೇ ಯೋಗಾನು ಹೇಳ್ಕೊಡೋದು. ಸಾಕಯ್ಯ ಆಚೆ ನೋಡಿದ್ದು, ಒಳಗೆ ನೋಡ್ಕೋ. ಅದಕ್ಕೆ ನಾನು ಅದನ್ನ ಅನುಸರಿಸ್ತಾ ಬರ್ತಾ ಇರೋದು. ಯೋಗಾಸನಗಳಿಗೂ ಮತ್ತೆ ಈ ಸ್ಪಿರಿಚುವಲ್ಗೂ ಕನೆಕ್ಟಿವಿಟಿ ಹೇಗೆ? ಇದು ಎರಡು ಏಣಿಗಳ ಒಂದು ಹಂತಗಳಿದ್ದಂಗೆ. ಇವಾಗ ಒಂದು ಏಣಿ ಇದೆ ಅಂತ ಅನ್ಕೊಳ್ಳಿ, ಮೇಲ್ ಹೋಗ್ಬೇಕು, ಏಣಿ ಹತ್ಬಿಟ್ಟು ಮೇಲ್ ಹೋಗ್ಬೇಕು ಅಂತ ಹೇಳಿದ್ರೆ ಮೊದಲನೇ ಏಣಿ ಕಾಲ್ ಮೇಲೆ ನೀವು ಕಾಲಿಡಬೇಕು. ಹಂತ ಹಂತವಾಗಿ ಹೋಗ್ಬೇಕು. ಈ ಅಷ್ಟಾಂಗ ಯೋಗ ಪದ್ಧತಿನಲ್ಲೇ ಇವಾಗ ಒಂದು ಏಣಿ ಅನ್ಕೊಳ್ಳಿ, ಒಂದು 10 ಕಾಲ್ಗಳಿದಾವೆ. ಯೋಗದಲ್ಲಿ ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ 8 ಹಂತಗಳಿದಾವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ ಅಂತ. ನೀವು ಫಸ್ಟ್ ಹುಟ್ಟಿದ ಮೇಲೆ ಮೊದಲು ಜೀವನದಲ್ಲಿ ಜೀವ ಬಂತು ಜಗತ್ತಿಗೆ, ಕೆಲವೊಂದು ನಿಯಮಗಳಿರ್ಬೇಕು ನಿಮ್ಗೆ. ಜೀವನ ಮಾಡೋ ನಿಯಮಗಳು ಏನು, ಹೆಂಗ್ ಬದುಕಬೇಕು, ಯಾವ್ಯಾವ ನಿಯಮಗಳನ್ನ ಅನುಸರಿಸ್ಬೇಕು ಜಗತ್ತಿಗೆ ಬಂದ್ಮೇಲೆ, ಆಮೇಲೆ ಯಾವ ಕೆಲಸಗಳನ್ನ ಮಾಡಬಾರ್ದು, ಇದು ಗೊತ್ತಿರಬೇಕು.
ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿರ್ಬೇಕು ಮೊದಲು. ಇದು ಮೊದಲನೇ ಹಂತ. ನೀವು ಜಗತ್ತಿಗೆ ಬಂದ್ಮೇಲೆ ಇದೇ ತಂದೆ ತಾಯಿ ಹೇಳ್ಕೊಡೋದು. ಅದಾದ್ಮೇಲೆ ನಡೆಸಕ್ ಶುರು ಮಾಡ್ತಾರೆ. ಆವಾಗ್ಲೇ ಬರೋದು ಬಾಡಿ ಅವೇರ್ನೆಸ್. ಆಸನ ಮಾಡಬೇಕು ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಜೀವ ಆತ್ಮ ದೇಹದಲ್ಲಿರೋದು, ಆಯ್ತಾ? ಇದು ಸತ್ತೋಗತ್ತೆ ಒಂದ್ ಸ್ವಲ್ಪ ವರ್ಷಗಳಾದ್ಮೇಲೆ. ಆತ್ಮ, ಇವಾಗ ನನ್ನ ಹರ್ಷನ ಆತ್ಮ ಹರ್ಷನ ದೇಹದಲ್ಲಿದೆ ಈ ದೇಹದಲ್ಲಿ ಹರ್ಷ ಇದ್ದಾನೆ ಅಂತ ಅನ್ಕೊಳ್ಳಿ. ದೇಹವನ್ನು ನೋಡ್ಕೋಬೇಕು. ದೇಹವನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಆತ್ಮ ಹೆಂಗ್ ನೆಮ್ಮದಿಯಾಗಿರಕ್ ಸಾಧ್ಯ? ಏನಕ್ಕೆ ಅಷ್ಟೊಂದು ಆಸನ ಅಭ್ಯಾಸಗಳನ್ನೆಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ರೆ, ಇವಾಗ ದೇವ್ರನ್ನ ಹೋಗಿ ನೋಡ್ತೀರಾ ದೇವಸ್ಥಾನದಲ್ಲಿ ಅಂತ ಹೇಳಿದ್ರೆ, ಆಚೆ ಕಡೆ 2 ಲಾರಿ ಕಸ ಹಾಕಿದ್ರು ಅಂತ ಅನ್ಕೊಳ್ಳಿ ಎಂಟ್ರೆನ್ಸ್ ಅಲ್ಲೇ. ನೀವು ದೇವಸ್ಥಾನಕ್ಕೆ ಒಳಗ್ ಕಾಲಿಡಕ್ಕಾದ್ರೂ ಆಗತ್ತಾ? ದೇವ್ರ ಒಳಗಡೆ ಪಳ ಪಳ ಅಂತ ಹೊಳಿತಾ ಇದ್ದಾನೆ. ಆದ್ರೆ ದೇವಸ್ಥಾನದ ಮುಂದೆ ಬಾಗ್ಲಲ್ಲೇ 2 ಲಾರಿ ಕಸ ಹಾಕಿದ್ದಾರೆ. ದೇವ್ರ ಎಲ್ಲಿ ಕಾಣಿಸ್ತಾನೆ ನಿಮ್ಗೆ? ಕಸ ತೆಗಿಬೇಕು ತಾನೆ? ಅದೇ ರೀತಿ ದೇಹನೂ. ಇವಾಗ ದೇಹ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಒಳಗೆ ಹೆಂಗ್ ಹೋಗಕ್ಕಾಗತ್ತೆ? ಒಂದ್ 5 ನಿಮಿಷ ಕೂರಕ್ಕಾಗಲ್ಲ. ಕಾಲ್ ನೋವು, ಆ ಕಾಯಿಲೆ, ಈ ಕಾಯಿಲೆ, ಇರೋ ಸಮಯ ಎಲ್ಲ ಡಾಕ್ಟರ್ ಮೇಲೆ ಸ್ಪೆಂಡ್ ಮಾಡ್ತೀರಾ. ಆಸ್ಪತ್ರೆಗೆ ಹೋಗಕ್ಕೆ ಸ್ಪೆಂಡ್ ಮಾಡ್ತೀರಾ. ಅರ್ಧ ಜೀವನ ಬರೀ ಹಾಸ್ಪಿಟ್ಲು, ಮನೆ ಅನ್ನೋದೇ ಆಗೋಯ್ತು. ನಿಮಗ್ ದೇಹ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಇನ್ನ ಅದ್ರ ಮುಂದೆ ಹೋಗಕ್ ಹೇಗ್ ಸಾಧ್ಯ? ಏನಕ್ಕೆ ಆಸನ ಅಭ್ಯಾಸ ಮಾಡ್ಬೇಕಂದ್ರೆ, ದೇಹದ ಎಲ್ಲ ಏನೇನ್ ತೊಂದರೆಗಳಿರುತ್ತೆ ಅದರಿಂದ ಹೊರಗೆ ಬರ್ಬೇಕು. ಇಲ್ಲ ಸಾಯತನಕ ಬರೀ ಗುಳಿಗೆ ನುಂಗ್ಕೊಂಡಿರಕ್ಕಾಗತ್ತಾ? ದೇಹ ಆಧ್ಯಾತ್ಮದ ಕಡೆಗೆ ಹೋಗಕ್ಕೆ ಇಟ್ಸ್ ಅ ಫಸ್ಟ್ ಸ್ಟೆಪ್. ಯಾಕೆ? ನಮ್ಮ ಎಕ್ಸಿಸ್ಟೆನ್ಸ್ ಇರೋದೇ ದೇಹದಿಂದ. ದೇಹದ ಮುಖಾಂತರ ಬಿಟ್ಬಿಡಿ, ಇವಾಗ ದೇಹ ಬಿಟ್ಬಿಡಿ ಅಂತ ಹೇಳಿದ್ರೆ ಬಿಡಕ್ಕಾಗತ್ತಾ? ಹೌದಾ? ದೇಹ ಬಿಟ್ಟು ನಾವು ಹೋಗ್ಲಿಕ್ಕೆ ಇವ್ರು ಹೇಳ್ತಾರೋ ಆಸನ ತುಂಬಾ ಫಿಸಿಕಲ್. ಅಸ್ಟ್ರಾ ಟ್ರಾವೆಲ್ ಎಲ್ಲ ಮಾಡ್ಬೋದು ಅಂತಾರಲ್ಲ. ಖಂಡಿತ. ಅದು ದೇಹ ಬಿಟ್ಟೆ ಹೋಗೋದಲ್ವಾ? ಹೌದು. ಇವಾಗ ರಾಘವೇಂದ್ರ ಸ್ವಾಮಿಗಳದು ಅದೇ ಅಲ್ವಾ ಪೂರ್ತಿ ಕಥೆ ಇರೋದು. ಸೊ ನೀವು ಆಧ್ಯಾತ್ಮವಾಗಿ ಮುಂದುವರಿಬೇಕು ಅಂತ ಹೇಳಿದ್ರೆ ಫಸ್ಟ್ ದೈಹಿಕವಾಗಿ ಗಟ್ಟಿ ಇರಬೇಕು. ನಿಮ್ ದೇಹನೇ ಸರಿ ಇಲ್ಲ. ಇವಾಗ ದೇವಸ್ಥಾನ ಒಳಗಿರೋ ದೇವ್ರು ನೆಮ್ಮದಿಯಾಗಿ ಕೂರ್ಬೇಕಂದ್ರೆ ದೇವಸ್ಥಾನದ ಪರಿಸರ ಚೆನ್ನಾಗಿರ್ಬೇಕಲ್ವಾ? ಅಂದ್ರೆ ನಮ್ಮ ಆತ್ಮನೇ ದೇವ್ರು, ದೇಹನೇ ದೇವಸ್ಥಾನ. ನಾ ಈ ದೇವಸ್ಥಾನನ ನೀಟಾಗಿ ಇಟ್ಕೊಂಡ್ರೆ ಆತ್ಮ ಪರಮಾತ್ಮನ ಕಡೆ ಹೋಗುತ್ತೆ ನೀಟಾಗಿ. ಈ ದೇಹ ನೀಟಾಗಿ ಇಟ್ಕೊಳಕ್ಕೆ ನಾವು ಆಸನಗಳನ್ನ ಮಾಡ್ಬೇಕು. ಅದೇ ಮುಖ್ಯ ಕಾರಣ. ಇವಾಗ ನೀವು ಬೆಳೀತಾ ಹೋಗ್ತೀರಾ ಅನ್ಕೊಳ್ಳಿ, ಒಂದು 15 ವರ್ಷ ಆದ್ಮೇಲೆ ನಿಮ್ಗೆ ಬೇಜಾರಾಗ್ಬಿಡುತ್ತೆ, ಆಸನ ಮಾಡಕ್ ಆಗಲ್ಲ. ಆಮೇಲೆ ಮನಸ್ಸು ತುಂಬಾ ತಿಳಿ ಆಗತ್ತೆ. ಕೂತ್ಕೊಂಡು ಧ್ಯಾನಕ್ಕೆ ಕೂರ್ತೀರಾ. ಇವಾಗ ನೀವು ಧ್ಯಾನ ಮಾಡಕ್ ಕೂರ್ತೀರಾ ಅಂತ ಹೇಳಿದ್ರೆ ಒಂದು 10 ನಿಮಿಷ ಆದ್ಮೇಲೆ ಕಾಲೆಲ್ಲ ನೋವು ಬಂತು, ಬೆನ್ನು ನೋವು ಬಂತು, ಆರೋಗ್ಯ ಸರಿ ಇಲ್ಲ, ಮಾತ್ರೆ ತಗೊಳಕ್ ಟೈಮ್ ಆಯ್ತು ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಎಲ್ಲ ಆ ಕಡೆ ಇರುತ್ತೆ, ಈ ಕಡೆ ಏನು ಮಾಡ್ದಂಗಲ್ಲ. ಇವಾಗ ಇಫ್ ಯು ಗ್ರೋಯಿಂಗ್ ಆನ್ ದ ಪಾತ್ ಆಫ್ ಸ್ಪಿರಿಚುಯಾಲಿಟಿ, ನಿಮ್ ದೇಹವನ್ನ ನಿಮ್ ಪೂರ್ತಿ ನಿಮ್ ಹಿಡಿತದಲ್ಲಿರ್ಬೇಕು. ದೇಹ ನಿಮ್ ಹಿಡಿತದಲ್ಲಿರ್ಬೇಕು, ಮನಸ್ಸು ನಿಮ್ ಹಿಡಿತದಲ್ಲಿರ್ಬೇಕು. ದೇಹ ಯಾರೋ ಬೇರೆ ಕೈಯಲ್ಲಿದೆ, ಮನಸ್ಸು ಎಲ್ಲ ಊರಲ್ಲಿರೋರ್ ಕೈಯಲ್ಲೆಲ್ಲ ಇದೆ ಅಂತ ಹೇಳಿದ್ರೆ ನೀವು ಆಧ್ಯಾತ್ಮವಾಗಿ ಹೇಗ್ ಬೆಳೆಯಕ್ಕಾಗತ್ತೆ? ದೇಹ ಆಧ್ಯಾತ್ಮದ ಹಾದಿಯಲ್ಲಿ ಮೊದಲನೇ ಹಂತ. ನೀವು ಅದನ್ನ ಸರಿಯಾಗಿ ನೋಡ್ಕೊಂತು ಅಂತ ಹೇಳಿದ್ರೆ ಯು ಗ್ರೋ ಆನ್ ದ ಪಾತ್ ಆಫ್ ಸ್ಪಿರಿಚುಯಾಲಿಟಿ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನಾನು ಅವಾಗ ಹೇಳ್ದಂಗೆ ಸಾಯ ತನಕ ಬರೀ ದೇಹನೇ ನೋಡ್ಕೊಂಡಿರ್ತೀರ. ಎಲ್ಲೋ ನೀವೇಣಿ ಎಲ್ಲ ಮೇಲೆ ಹತ್ತಬೇಕು, ಆರ್ಗನೈಸೇಷನ್ ಅಲ್ಲಿ ನಾನು ದೊಡ್ಡ CEO ಆಗ್ಬೇಕು ಅಂತ ತಲೆಯಲ್ಲಿರುತ್ತೆ. ಆದ್ರೆ ಪ್ಯಾನ್ ಆಗಕ್ಕೆ ರೆಡಿ ಇಲ್ಲ ಯಾರುವೆ. ಕೆಳಗಡೆಯಿಂದ ಹಂತ ಡೈರೆಕ್ಟ್ ಆಗಿ ಕಲ್ಲೇ ಕರ್ಕೊಂಡೋಗಿ ಕೂರಿಸಿ ನನ್ನ ಸಿಂಹಾಸನ ಮೇಲೆ ಅಂತ ಹೇಳಿದ್ರೆ, ರಾಜ ಆಗೋಕ್ಕಿಂತ ಮುಂಚೆ ಸೇವಕ ಆಗಿದ್ದ. ಇವರೆಲ್ಲ ಅದಕ್ಕೆ ತಯಾರೇ ಇಲ್ಲ. ನನಗೆ ಕೂಡ್ಸ್ಬಿಟ್ಟು ಪಟ್ಟಾಭಿಷೇಕ ಮಾಡಿ ಅಂತ ಹೇಳಿದ್ರೆ, ನಾನು ಇರ್ಲಿಕ್ಕೆ ಸೇವಕನ್ ಕೆಲಸ ಮಾಡಿದ್ರೆ ರಾಜ ಆದಾಗ ಗೊತ್ತಾಗತ್ತ ನನ್ಗೆ ಸೇವಕರು ಹೆಂಗ್ ಕೆಲಸ ಮಾಡ್ತಿದಾರೆ, ಹೇಗಿತ್ತು. ನಿಮ್ ದೇಹನ ನೀವು ಸೇವೆ ಮಾಡ್ಬೇಕು ಫಸ್ಟ್. ನೀವು ತಂದೆ ತಾಯಿಗಳ ಸೇವೆ, ನಿಮ್ಗೆ ಅವ್ರ ಸೇವೆ ಇವ್ರ ಸೇವೆ ಅದೆಲ್ಲ ಖಂಡಿತ ಇದೆ, ಒಪ್ಕೊಳ್ಳಲ್ಲ. ಆದ್ರೆ ಮೊದ್ಲು ನೀವು ಮನುಷ್ಯರಾಗಿ ಹುಟ್ಟಿದ್ಮೇಲೆ ನಿಮ್ಮ ಧರ್ಮ ನಿಮ್ಮ ದೇಹವನ್ನ ಸರಿಯಾಗಿ ಇಟ್ಕೊಳ್ಳೋದು. ನೀವು ಅದೇ ಮಾಡ್ತಾ ಇಲ್ಲ ಅಂದ್ರೆ ನೀವು ಮನುಷ್ಯರಾಗಿ ಹುಟ್ಟಿರೋಕೆ ಪ್ರಯೋಜನನೇ ಏನು ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತೀನಿ ನಾನು. ಹೆಣ್ಮಕ್ಳಿಗೆ PCOD ಮತ್ತೆ PCOS ಈ ಕಂಡೀಷನ್ಸ್ ಅಲ್ಲಿ ಯೋಗ ಹೇಗೆ ಹೆಲ್ಪ್ ಮಾಡುತ್ತೆ? ಮೆನೋಪಾಸ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಯೋಗಾಭ್ಯಾಸ ಮಾಡ್ಬೇಕಾ? ಮೆನೋಪಾಸಲ್ಲಿ ಪೋಸ್ಟ್ ಪ್ಯಾಂಡಮಿಕ್ ಅಂತೂ ನಿಮ್ಗೆ ಗೊತ್ತು, ಟ್ರಾವೆಲಿಂಗ್ ಹ್ಯಾಸ್ ಬಿಕಮ್ ಲೈಕ್ ಅ ಬಿಗ್ ಟ್ರೆಂಡ್. ದೇಶ ಸುತ್ತಬೇಕು, ಕೋಶ ಓದಬೇಕು, ಮ್ಯಾನಿಫೆಸ್ಟೇಷನ್ ನಂಬ್ತೀರಾ? ಖಂಡಿತ. ವಾಟ್ ಯು ಥಿಂಕ್ ಇಸ್ ಹೌ ಥಿಂಗ್ಸ್ ಆರ್ ಅರೌಂಡ್. ಆಹಾರ ಸೇವನೆ ಮಾಡ್ಬೇಕಾದ್ರೆ ಆಹಾರವನ್ನು ಗಮನ ಕೊಟ್ಟು ತಿನ್ನಿ ಅಂತ ಹೇಳಕ್ ಪರಿಸ್ಥಿತಿಗೆ ಬಂದಿದೆ.